ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಕೃಷಿ ಉತ್ಪನ್ನಗಳ ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಲ್ಕಾರ್ಟ್ ಸಂಸ್ಥೆಯ ನಿರ್ದೇಶಕರಾದ ಡಾ ಕೆಪಿ ಹೇಮಂತ್ ಮತ್ತು ಮಾರುಕಟ್ಟೆ ಅಧಿಕಾರಿ ಎಂವಿ ಅನ್ವಿತ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ಹೇಮಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅನ್ವಿತ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಬಹಳಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಇವತ್ತು ಉತ್ಪನ್ನಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು, ಎಲ್ಲಿ ಮಾರಬೇಕು, ಹೇಗೆ ಮಾರಬೇಕು ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡ್ತವೆ. ತಮ್ಮ ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕವೇ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಿ ಅದನ್ನು ಗ್ರಾಹಕರಿಗೆ ಮಾರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಇವತ್ತಿನ ದಿವಸ ತಾವು ಯಾವ ರೀತಿ ನಿಮ್ಮ ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನೆರವಾಗ್ತಾ ಇದೆ, ನಿಮ್ಮ ಸಂಸ್ಥೆ ಹುಟ್ಟಿದ ಬಗ್ಗೆ ಹೇಗೆ, ಯಾವ ರೀತಿ ರೈತ ಉತ್ಪಾದಕ ಸಂಸ್ಥೆಗಳು ಉತ್ಪನ್ನಗಳನ್ನು ಮಾರಬೇಕು, ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ಡಾಕ್ಟರ್ ಹೇಮಂತ್ ಅವರೇ ತಮ್ಮ ಸಂಸ್ಥೆ ಬಗ್ಗೆ ಹೇಳಿ. ಸರ್, ನಮ್ಮದು ವಿಲ್ಕಾರ್ಟ್ ಅನ್ನೋ ಸಂಸ್ಥೆ. ವಿಲ್ಕಾರ್ಟ್ ಅಂದರೆ ವಿಲೇಜ್ ಕಾರ್ಟ್ ಅಂತ ಅರ್ಥ. ಗ್ರಾಮೀಣ ಬಂಡಿ. ಗ್ರಾಮೀಣ ಬಂಡಿ. ಈ ಸಂಸ್ಥೆ ರೈತರಿಗಾಗಿ ರೈತರಿಗೋಸ್ಕರ ಉಟ್ಕೊಂಡಿರುವಂಥ ಸಂಸ್ಥೆ. ಈಗ ರೈತರು ಏನು ಬೆಳೀತಾ ಇದ್ದಾರೆ, ಇವತ್ತು ಬೀದರಲ್ಲಿ ತೊಗರಿ ಬೆಳೀತಾ ಇದ್ದಾರೆ, ಮಂಡ್ಯದಲ್ಲಿ ಮತ್ತು ಶಿರಗುಪ್ಪ ಕಡೆ ಭತ್ತ ಬೆಳೀತಾ ಇದ್ದಾರೆ. ಅದೇ ಥರ ಕೆಲವು ಏನೇನೋ ಅವ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆ ಬೆಳೆಗಳಿಗೆ ಸರಿಯಾದಂಥ ಮಾರ್ಕೆಟ್ ಪ್ರೈಸ್ನ ಕೊಟ್ಟು ಪರ್ಚೇಸ್ ಮಾಡುವಂಥ ಕಂಪ್ನಿ ನಮ್ಮದು. ನಾವು ಬೇಸಿಕಲಿ ಹಳ್ಳಿಲಿರುವಂಥ ದಿನಸಿ ಅಂಗಡಿಗಳಿಗೆ ಅವ್ರು ಏನೇನು ಪದಾರ್ಥಗಳನ್ನ ಮಾರಾಟ ಮಾಡ್ತಿದ್ದಾರೆ ಆ ಪದಾರ್ಥಗಳೆಲ್ಲವನ್ನು ನಾವು ಅವರ ಡೋರ್ ಡೆಲಿವರಿ ಸರ್ವಿಸ್ನ ಕೊಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಇವತ್ತು 93 ವೇರ್ಹೌಸ್ಗಳಿದ್ದಾವೆ. ನಾವು ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಎಲ್ಲ ಕಡೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಶುರುವಾಗಿದ್ದು 2018ನೇ ಇಸ್ವಿನಲ್ಲಿ ಶುರುವಾಗಿದ್ದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲಲ್ಲಿ ಶುರುವಾಗಿದ್ದಂಥ ಕಂಪ್ನಿ. ಆ್ಯಕ್ಚುಲಿ ಮಂಡ್ಯ ಜಿಲ್ಲೆನವ್ರು ನೀವು? ಹೌದು, ನಾವು ಬೇಸಿಕಲಿ ಮಂಡ್ಯ ಜಿಲ್ಲೆ. ಅಲ್ಲ, ಈ ಥರದ್ದೊಂದು ಕಂಪ್ನಿ ಶುರು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಡಾಕ್ಟರ್ ಹೇಮಂತ್ ಅವರು? ಆ್ಯಕ್ಚುಲಿ ಈ ಐಡಿಯಾ ಬಂದು ನಮ್ಮ ಫೌಂಡರ್ ಆದಂಥ ಪ್ರಸನ್ನ ಅವ್ರದ್ದು. ಅವರು ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಶೆಟ್ಟಳ್ಳಿ ಅಂತ ಹಳ್ಳಿಯಿಂದ ಬಂದಂಥವ್ರು. ಅವರು ಕಾಲೇಜ್ ಡೇಸಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಂಗಡಿಗಳು ಇಟ್ಟಿರುವಂಥ ಜನ ಅವ್ರ ಪದಾರ್ಥನ ತರೋದಕ್ಕೆ ಹಳ್ಳಿಯಿಂದ ತಾಲೂಕಿಗೆ ಅಥವಾ ಡಿಸ್ಟಿಕ್ ಲೆವೆಲ್ಗೆ, ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಬಸ್ಸಿನಲ್ಲಿ ಟ್ರಾವೆಲ್ ಮಾಡಿಕೊಂಡು ಪರ್ಚೇಸ್ನ ಮಾಡ್ತಿದ್ದ ರೀತಿ ಅವ್ರಿಗೆ ಮನಸ್ಸಿಗೆ ನಾಟಿ. ಇಷ್ಟೊಂದು ಕಷ್ಟಪಡ್ತಿದ್ದಾರಲ್ಲ ನಮ್ಮ ಜನ, ಅಟ್ಲೀಸ್ಟ್ ಅವ್ರಿಗೇನೋ ಒಂದು ಸೊಲ್ಯೂಷನ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಯಾಕೆ ನಾವು ಒಂದು ವೇರ್ಹೌಸ್ ಅಂತ ನಾವೇ ಓಪನ್ ಮಾಡಿ ಆ ವೇರ್ಹೌಸ್ ಕಡೆಯಿಂದ ನಾವು ಎಲ್ಲ ಅಂಗಡಿಯವ್ರಿಗೆ ಯಾಕೆ ಸಪ್ಲೈ ಮಾಡಬಾರ್ದು ಅನ್ನೋ ಥಾಟ್ ಅವ್ರ ಮನ್ಸಿಗೆ ಬಂದು 2018ನೇ ಇಸ್ವಿನಲ್ಲಿ ಅವ್ರು ಆ್ಯಕ್ಚುಲಿ ಶುರು ಮಾಡಿದ್ರು. ಶುರು ಮಾಡಿದ್ಮೇಲೆ ನಿರಂತರವಾಗಿ ಬ್ರಾಂಚಸ್ನೆಲ್ಲ ಜಾಸ್ತಿ ಮಾಡಿ ಜಿಲ್ಲೆಯ ಅಂದರೆ ಕರ್ನಾಟಕದಲ್ಲಿ 43 ವೇರ್ಹೌಸ್ಗಳನ್ನ ಮಾಡಿದ್ದೀವಿ. ಎಲ್ಲ ಜಿಲ್ಲೆಯಲ್ಲೂ ನಾವಿವತ್ತು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ರೈತ ಉತ್ಪಾದಕ ಕಂಪನಿಗಳು ಅದರಲ್ಲಿ ಏನು ಉತ್ಪನ್ನಗಳನ್ನು ಅವರು ರೈತರಿಂದ ಬೆಳೆಸಿ ಮಾರೋ ಪ್ರಯತ್ನ ಮಾಡ್ತಾರೆ, ಅವ್ರ ಜೊತೆ ಏನಾದ್ರು ತಾವು ಕೆಲಸ ಮಾಡ್ತಿದ್ರೆ? ಸರ್, ಆ್ಯಕ್ಚುಲಿ ನಾನು ಮೊದಲೇ ಹೇಳ್ದಂಗೆ ರೈತರಿಗಾಗಿ ರೈತರಿಗೋಸ್ಕರ ಅಂತಲೇ ನಮ್ಮದು ಕಂಪ್ನಿ ಆಬ್ಜೆಕ್ಟಿವ್ ಇರೋದು. ಅದೇ ಥರ ನಾವು ಕೆಲಸ ಮಾಡ್ತಾ ಇರೋದು. ಈಗ ರೈತರುಗಳು ಬೆಳೆಯುವಂಥ ಪದಾರ್ಥಗಳನ್ನ ಅವ್ರದ್ದೇ ನಾವು ಆ್ಯಕ್ಚುಲಿ ರೈತರನ್ನ ಒಂದು ಬಿಸ್ನೆಸ್ ಎಂಟಿಟಿಯಾಗಿ ಟ್ರೀಟ್ ಮಾಡಬೇಕು ಅಂತಿರೋದು. ಮತ್ತು ಅವರು ಬಿಸ್ನೆಸ್ ಮ್ಯಾನ್ ಥರ ಅವರು ಇರಬೇಕು ಅನ್ನೋದು ನಮ್ಮ ಆಸೆ. ಯಾಕಂದರೆ ಅವರು ಇವತ್ತೇನು ಬೆಳೀತಾ ಇರೋ ಪ್ರಾಡಕ್ಟ್ನ ಆ್ಯಕ್ಚುಲಿ ನಮ್ಮಂಥ ಕಂಪ್ನಿಗಳ ಜೊತೆಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಅವ್ರ ಹತ್ರ ನಾವೆಲ್ಲ ಥರ ಏನು ಬೆಳೀತಾ ಇದ್ದಾರೆ ಪದಾರ್ಥಗಳೆಲ್ಲನೂ ನಾವು ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಇವತ್ತು ಅವ್ರು ಏನು ಮಾಡ್ತಿದ್ದಾರೆ, ಅಲ್ಲೇ ಅವರ ಕನ್ವೀನಿಯೆಂಟ್ ತಕ್ಕನಾಗೆ ಮಾರಾಟ ಮಾಡ್ತಿದ್ದಾರೆ. ಅವರು ಅದನ್ನು ಈ ಥರ FPOಗಳ ಗ್ರೂಪ್ಗಳು ಮಾಡ್ಕೊಂಡು, ಯಾಕಂದರೆ ನಮಗೆ ಪದಾರ್ಥನ ಪರ್ಚೇಸ್ ಮಾಡಬೇಕು ಅಂತಂದರೆ ವಾಲ್ಯೂಮಲ್ಲಿ ಇರಬೇಕು. ಆ ವಾಲ್ಯೂಮ್ನ ಕ್ರಿಯೇಟ್ ಆಗಬೇಕು ಅಂತಂದರೆ ಗ್ರೂಪ್ ಆಫ್ ಫಾರ್ಮರ್ಸೇ ಇರಬೇಕು. ಆ ಗ್ರೂಪ್ ಆಫ್ ಫಾರ್ಮರ್ಸ್ಗಳು ಅವರವರು ಗ್ರೂಪ್ ಮಾಡಿಕೊಂಡು ನಮ್ಮಂಥ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಯಾವ ಪದಾರ್ಥ ಬೆಳೀತಾ ಇದ್ದಾರೆ
ಆ ಪದಾರ್ಥನ ಈ ಕೆಲವು ಏನಾಗುತ್ತೆ ಅವರು ಬೆಳೆದಂಥ ರೀತಿಯಲ್ಲೇ ಮಾರಕ್ಕೆ ಹೋಗ್ತಾರೆ. ಬೆಳೆದಂಥ ರೀತಿಯಲ್ಲೇ ಮಾರಕ್ಕೆ ಹೋದಾಗ ನಮ್ಮಂಥ ಕಂಪ್ನಿ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ನಮಗೆ ಕ್ಲೀನಿಂಗ್ ಆಗಿರಬೇಕು, ಶಾರ್ಟೆಕ್ಸ್ ಆಗಿರಬೇಕು. ಆ ಕ್ಲೀನಿಂಗ್ ಶಾರ್ಟೆಕ್ಸ್ ಆಗಿರೋಂಥ ಮೆಟೀರಿಯಲ್ನ ನಾವು ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಸರಿ, ನೀವು ಯಾವುದಾದ್ರೂ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಿದ್ದೀರಾ? ನಮ್ಮ ಅನ್ವಿತ್ ಅವರು ಹೇಳ್ತಾರೆ ಅದ್ರ ಬಗ್ಗೆ. ನಾವು ಮಾಡ್ತಾ ಇದ್ದೀವಿ ಸರ್. ಈಗ ನಾವು ನಮ್ಮ ಮಸಾಲಗಳಿಗೆ ಈಗ ಅಷ್ಟನ್ನ ನಾವು FPO ಇಂದನೇ ತೊಗೊಂಡಿದ್ದೀವಿ. ವಿಕಾಸನ ಮಂಡ್ಯ ಅವರಿಂದ ಮೂಲಕನೇ ನಾವು ಅಷ್ಟನ್ನ ತಗೊಂಡು ಅದನ್ನು ಅಷ್ಟನ್ನ ಪೌಡ್ರ್ ಮಾಡಿದ್ದೀವಿ. ಸೊ ಈ ಥರ ಒಂದೊಂದೇ FPOಗಳ ಹತ್ರ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ದೂರವಾದ ಒಂದು ಪ್ರಯಾಣ ಇದು ನಮ್ಮದು ಮತ್ತು FPOದು. ನಿಮ್ಮ ಬಗ್ಗೆ ಹೇಳಿ ಅನ್ವಿತ್ ಅವರೇ, ನೀವು ಏನು ಕೆಲಸ ಮಾಡ್ತೀರಿ? ಸರ್, ನಾನು ಒಂದು 15 ವರ್ಷ ಸೇಲ್ಸಲ್ಲಿದ್ದೆ. 2022ರಲ್ಲಿ ನನಗೆ ನಮ್ಮ CEO ಆದಂಥ ಪ್ರಸನ್ನ ಸರ್ನ ಮೀಟ್ ಆದೆ. ಅವರು ವಿಷನ್ ಹೇಳಿದ್ರು, ಏನಕ್ಕೆ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ, ನಾನು ಯಾಕೆ ಹಳ್ಳಿ ಮೇಲೆ ಫೋಕಸ್ ಮಾಡ್ತಿದ್ದೀನಿ. 90% ಲ್ಯಾಂಡ್ ಕವರೇಜ್ ಇರೋದು ಹಳ್ಳಿಗಳಲ್ಲಿ ನಮ್ಮ ದೇಶದಲ್ಲಿ. ಬಟ್ ನಾವು ಹಳ್ಳಿಗೆ ಇನ್ನೂ ತುಂಬ ಡೆಪ್ತಲ್ಲಿ ಒಳಗಡೆ ಹೋಗಿಲ್ಲ ಇನ್ನು ಬಿಸ್ನೆಸ್ ಅಂತ ಬಂದಾಗ. ಯಾವಾಗ ವಿಷನ್ ಹೇಳಿದ್ರು, ನಾನೇನು ಸಿಟಿಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ, ನಾನು ಮೂಲತಃ ಬಂದಿರೋದು ತೀರ್ಥಹಳ್ಳಿಯಿಂದ. ಸೊ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಅಲ್ಲ, ಅವ್ರು ಏನು ವಿಷನ್ ಹೇಳಿದ್ರು ನಮಗೂ ಹೇಳಿ. ವಿಷನ್ ಇದೆ ಸರ್. ನಾವು ಮೇಜರಾಗೆಲ್ಲ ಅರ್ಬನ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತೀವಿ. ಇವತ್ತು ನೀವು ನೋಡಿರ್ಬೋದು, ಬೆಂಗಳೂರು 20 ವರ್ಷದಿಂದ ಹೆಂಗಿತ್ತು, ಇವಾಗ ಹೆಂಗಾಗಿದೆ. ಇವಾಗ ಮೊಬೈಲಲ್ಲಿ ಕುತ್ಕೊಂಡು ಒಂದೇನಾದ್ರು ನಿಮಗೆ ಬೇಕು ಅಂದರೆ 10 ನಿಮಿಷ ಮೇಲೆ ಡೆಲಿವರಿ ಬರುತ್ತೆ. ನಿಜ. ಬಟ್ ಅದೇ ನಾವು ಇವತ್ತು ಹಳ್ಳಿಗಳಿಗೆ ಒಳಗಡೆ ಹೋದರೆ ಆ ಫೆಸಿಲಿಟಿಗಳು ಇನ್ನೂ ಇಲ್ಲ ಅವರಿಗೆ. ಸೊ ಏನು ವಿಷನ್ ಇಟ್ಕೊಂಡಿದ್ರು ಅಂದರೆ, ನಾವು ಬೆಂಗಳೂರಿನಲ್ಲಿ ಏನು ಕ್ವಾಲಿಟಿ ಪ್ರಾಡಕ್ಟ್ ನಮಗೆ ಸಿಗ್ತಿದೆ, ಇದೇ ಕ್ವಾಲಿಟಿ ಪ್ರಾಡಕ್ಟ್ಗಳು ಅತಿ ಉತ್ತಮ ಬೆಲೆಯಲ್ಲಿ ಹಳ್ಳಿ ಜನಗಳಿಗೂ ಸಿಗಬೇಕು. ಯಾಕಂದರೆ ಹಳ್ಳಿ ಜನಗಳೇ ಬೆಳೀತಾ ಇರೋದು, ಅದು ಸಿಟಿಗೆ ಬರ್ತಿದೆ. ಬಟ್ ಅವ್ರ ಪ್ರಾಡಕ್ಟ್ ಬೆಳೆದಿರೋದನ್ನ ಅವರಿಗೆ ವಾಪಸ್ ಹೋಗಬೇಕು. ಸೊ ಅದೊಂದು ವಿಷನ್ ಇಟ್ಕೊಂಡು ನಾವು ಈ ಎಲ್ಲ ಕಿರಾಣಗಳಿಗೆ ಅಲ್ಲಿ ಕೂತಲ್ಲೇ ಅವ್ರಿಗೆ ಬಿಸ್ನೆಸ್ ಆಗಬೇಕು. ನಾವು ಒಂದು ಕಿರಾಣ ಅಂಗಡಿಲಿ ಏನು ಮಾರಾಟ ಆಗುತ್ತೆ ಅದನ್ನು ನಾವು ಅವ್ರಿಗೆ ಡೋರ್ ಡೆಲಿವರಿ ಕೊಡಬೇಕು. ಅಂದರೆ ಅವ್ರೇನು ಸಾಮಾಂತರಕ್ಕೆ ಈ ಪೇಟೆಗಳಿಗೆ ಬರ್ತಾರೆ, ಆ ಟೈಮನ್ನು ಅವರು ಬಿಸ್ನೆಸ್ಸಿಗೆ ಕೊಡಬೇಕು. ಸೊ ಇದೊಂದು ಉದ್ದೇಶ ಇಟ್ಕೊಂಡು ಅವ್ರು ಸ್ಟಾರ್ಟ್ ಮಾಡಿದ್ದು. ಸೊ ನನಗೆಲ್ಲೋ ಆ ಜರ್ನಿ ನೋಡಿದಾಗ ನನಗೂ ಇದರಲ್ಲಿ ಒಂದು ಭಾಗಿಯಾಗಿ ಮುಂದುವರಿಯಬೇಕು ಅನಿಸಿ ನಾನು 2 ವರ್ಷ ಆಯಿತು ವೆಲ್ಕಾರ್ಡ್ ಸೇರಿಕೊಂಡು. ಈಗ ನಾವೇ ನಮ್ಮದು ಸ್ವಂತ ಪ್ರಾಡಕ್ಟ್ಗಳಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದೀನಿ. ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಅಸೋಸಿಯೇಷನ್ ಚೆನ್ನಾಗಿ ಆಗಿದೆ 2 ವರ್ಷದಲ್ಲಿ. ಡಾಕ್ಟ್ರೇ, ಹೇಳಿ ನಿಮ್ಮ ಸ್ಟ್ರಾಟಜಿ ಏನು? ಅಂದರೆ ಈಗ ಉತ್ಪನ್ನಗಳನ್ನು ತಾವು ಹೇಗೆ ಖರೀದಿ ಮಾಡ್ತೀರಿ? ನಮ್ಮದು ಸ್ಟ್ರಾಟಜಿ ಅಂದರೆ ರೈತರಿಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು, ಬೆಳೆಯುವಂಥ ರೈತರಿಗೂ ಒಳ್ಳೆ ಬೆಲೆ ಸಿಗಬೇಕು, ಅದನ್ನ ಕೊಂಡ್ಕೊಂಡು ತಿನ್ನುವಂಥ ರೈತರಿಗೂ ಒಳ್ಳೆ ಬೆಲೆಯಲ್ಲಿ ಕೊಂಡ್ಕೊಳ್ಳೋಂಗೆ ಆಗಬೇಕು. ಅದು ನಮ್ದು ಆ್ಯಕ್ಚುಲಿ ಗ್ರಾಹಕನಿಗೆ. ರೈತರೇ ಗ್ರಾಹಕ. ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಕಿರಾಣ ಶಾಪ್ ಕೊಡ್ತಾ ಇದ್ದೀವಿ ಅಂದರೆ ನಾನು ತಗೊಳ್ಳೋನು ರೈತರೇ. ನಿಜ. ಅವನಿಗೆ ಒಳ್ಳೆ ಬೆಲೆಯಲ್ಲಿ ಸಿಕ್ಕಿದ್ರೆ ಅವನು ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅವನು ಖುಷಿಯಾಗಿರ್ತಾನೆ. ಬೆಳೆದಂಥ ರೈತಂಗೂ ಒಳ್ಳೆ ಬೆಲೆ ಸಿಕ್ತು ಅಂತ ಹೇಳಿದ್ರೆ ಅವನು ಖುಷಿಯಾಗಿರ್ತಾನೆ. ಆ್ಯಕ್ಚುಲಿ ಆ ಗ್ಯಾಪ್ನ ನಾವು ಫಿಲ್ ಮಾಡೋದೇ ನಮ್ಮ ಕೆಲಸ ಸರ್. ಓಕೆ. ಅಂದರೆ ಈಗ ನೀವು ನಮ್ಮ ಅನ್ವಿತ್ ಅವ್ರು ಹೇಳಿದ್ರು ಕಿರಾಣ ಅಂಗಡಿಗಳು ಅಂಥೇಳಿ ಅಲ್ವಾ? ಅಂದರೆ ನಿಮ್ಮ ಉದ್ದೇಶ ಇರೋದು ನೇರವಾಗಿ ಕನ್ಸ್ಯೂಮರ್ನ ಯಾರು ಭೇಟಿ ಮಾಡ್ತಾರೆ ಕಿರಾಣ ಅಂಗಡಿಯವರು, ಅವರಿಗೆ ಬೇಕಾದಂತಹ ಉತ್ಪನ್ನಗಳನ್ನು ರೈತರಿಂದ ನೇರವಾಗಿ ಅವರಿಗೆ ಕೊಡಿಸುವಂಥದ್ದು ಅಲ್ವೇ? ಅದನ್ನು ಮಾಡೋದಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ತಾವು ಬಳಸ್ತಾ ಇದ್ದೀರಿ? ಸರ್, ತಾಂತ್ರಿಕ ಅಂದರೆ ನಮ್ಮದೇ ಡಿಪಾರ್ಟ್ಮೆಂಟ್ ಎಲ್ಲ ಸೋರ್ಸಿಂಗ್ ಡಿಪಾರ್ಟ್ಮೆಂಟ್ ಅಂತ ನಮ್ಮದೇ ಇದೆ. ಆ ಸೋರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ರೈತರುಗಳನ್ನ ಮೀಟ್ ಮಾಡ್ತಾರೆ, FPOಗಳು ಮೀಟ್ ಮಾಡ್ತಾರೆ. ಈಗ ನಮಗೆ ಇನಿಷಿಯಲ್ ಡೇಸಿಂದ ವಿಕಸನ ಸಂಸ್ಥೆ ತುಂಬ ನಮ್ಮ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಅನ್ವಿತ್ ಅವ್ರು ಹೇಳ್ದಂಗೆ ನಮ್ಮದು ಮಸಾಲಾ ಪ್ರಾಡಕ್ಟ್ಗಳು ಕೆಲವು ನಮ್ಮದೇ ಆದಂಥ ಹೆಸರಿನಲ್ಲಿ ಮಸಾಲಾ ಪ್ರಾಡಕ್ಟ್ಗಳನ್ನ ನಾವು ಮಾರ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಹೆಸರಲ್ಲಿ ಮಾರ್ತಾ ಇದ್ದೀವಿ. ನಾಟಿ ಅನ್ನೋ ಬ್ರ್ಯಾಂಡಲ್ಲಿ ನಾವು ಮಾರ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ಈಗ ಮೆಣಸಿನ್ಕಾಯಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಧನ್ಯ ಆಗಿರ್ಬೋದು, ಅದೆಲ್ಲ ರೈತರಿಂದ ನೇರವಾಗಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ನೇರವಾಗಿ ಪರ್ಚೇಸ್ ಮಾಡಿ ಅದನ್ನು ಪೌಡರ್ ಮಾಡಿ ನಮ್ಮ ಬ್ರ್ಯಾಂಡಲ್ಲಿ ಪ್ಯಾಕ್ ಮಾಡಿ ರೈತರುಗಳಿಗೆ ತಲುಪಿಸೋ ಅಂದರೆ ಕಿರಾಣ ಶಾಪ್ಗೆ ತಲುಪಿಸುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಅದೇ ಥರ ಕಾಳುಗಳು, ಈಗ ಬೇಳೆನ ಗುಲ್ಬರ್ಗದಲ್ಲಿ ಬೆಳೀತಾ ಇದ್ದಾರೆ, ಅಲ್ಲಿ ರೈತರ ಅಸೋಸಿಯೇಷನ್ ಕಡೆಯಿಂದ ತೊಗೊತಾ ಇದ್ದೀವಿ. ಅಲ್ಲಿ ತಗೊಳ್ಳೋದಂಥ ಬೇಳೆಗಳನ್ನ ನಮ್ಮ ಸೌತ್ ಕರ್ನಾಟಕದಲ್ಲಿ ನಾವು ಬೆಳೆ ಬೆಳೀತಾ ಇಲ್ಲ, ಇಲ್ಲಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಸಪ್ಲೈ ಚೈನ್ನ ಕ್ರಿಯೇಟ್ ಮಾಡುವಂಥದ್ದು, ಒಬ್ಬ ರೈತರನ್ನ ಇನ್ನೊಬ್ಬ ಗ್ರಾಹಕನಾಗಿರುವಂಥ ರೈತರಿಗೆ ಕನೆಕ್ಟ್ ಮಾಡುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಸಪ್ಲೈ ಚೈನ್ ಹೇಗೆ ಮಾಡ್ತಿದ್ದೀರಿ ಹೇಳಿ ಸರ್ ನನಗೆ. ನಮ್ಮದು ಎವ್ರಿ 80 ಕಿಲೋಮೀಟರ್ಸ್ಗೆ ಒಂದು ವೇರ್ಹೌಸ್ ಇರ್ತವೆ ಸರ್. ಎಲ್ಲ ಜಿಲ್ಲೆಯಾದ್ಯಂತ ವೇರ್ಹೌಸ್ಗಳಿರ್ತವೆ. ನಮ್ಮದು ಪ್ರತಿ 80 ಕಿಲೋಮೀಟರ್ಗೆ ನಮ್ಮದು ಒಂದು ವೇರ್ಹೌಸ್ ಇರುತ್ತೆ. ಆ 80 ಕಿಲೋಮೀಟ್ರಲ್ಲಿ ಅಂದರೆ ನಮ್ಮದು ಎಲ್ಲ ಹಳ್ಳಿ ಅಂದರೆ ಜಿಲ್ಲೆ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆನಲ್ಲೂ ನಮ್ಮದು ವೇರ್ಹೌಸ್ಗಳಿದ್ದಾವೆ. ಒಂದು ವೇರ್ಹೌಸು 40 ಕಿಲೋಮೀಟರ್ ರೇಡಿಯಸ್ನ ಕವರ್ ಮಾಡ್ತಿದ್ದಾವೆ. ಸರಿ. ಹಾಗೆ ತೊಗೊಂಡ್ರೆ ಪ್ರತಿ 80 ಕಿಲೋಮೀಟರ್ಗೆ ನಮ್ಮದು ಒಂದು ವೇರ್ಹೌಸ್ ಸಿಗುತ್ತೆ. ಸರಿ.
ಆ ವೇರ್ ಹೌಸಲ್ಲಿ ನಮ್ದೆಲ್ಲ ಪ್ರಾಡಕ್ಟ್ಗಳು ಇರುತ್ತೆ. ಅಲ್ಲಿಂದ ಅಂದರೆ ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ, ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಏನಿಲ್ಲ, ನಾರ್ಮಲ್ ವೇರ್ ಹೌಸ್ ಇರುತ್ತೆ. ನಾರ್ಮಲ್ ವೇರ್ ಹೌಸಲ್ಲಿ ನಮ್ಮದು ಉದ್ದೇಶ ಹಳ್ಳಿಲಿರುವಂಥ ಜನಗಳಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು. ಸರ್ ಅದನ್ನು ನೀವೇ ಕಟ್ಟಿದ್ದೀರಾ ಅಥವಾ ಯಾರದ್ದಾದರೂ? ಇಲ್ಲ ಸರ್, ಬೇರೆಯವರ ಮೂಲಕ? ಇಲ್ಲ ನಾವು ಯಾರಿಗೂ ಬೇರೆಯವ್ರ ಮುಖಾಂತರ ತೊಗೊಂಡಿಲ್ಲ. ಎಲ್ಲ ಕಂಪ್ನಿನೇ, ಅಂದರೆ ಕಂಪ್ನಿ ಓನ್ ಪ್ರಾಪರ್ಟಿ ಎಲ್ಲ, ನಾವು ರೆಂಟೆಡ್ ವೇರ್ ಹೌಸ್ಗಳು ತೊಗೊಂಡಿದ್ದೀವಿ. ಬಟ್ ನಡೆಸ್ತಾ ಇರೋದಲ್ಲ ನಾವೇ ಡೈರೆಕ್ಟಾಗಿ ನಡೆಸ್ತಾ ಇರೋದು. ಅಲ್ಲೂ ಏನಾಗ್ತಿದೆ ಅಂತಂದರೆ ಇಲ್ಲಿ ಹಳ್ಳಿನಲ್ಲಿರುವಂಥ ಜನ ಒಂದು ಟಾಟಾ ಎಸ್ ಅಥವಾ ಅಶೋಕ್ ಲೇಲ್ಯಾಂಡ್ ಅಂತ ಗಾಡಿಗಳನ್ನ ತೊಗೊಂಡಿರ್ತಾರೆ. ಅವರೇ ಓನರ್ ಕಮ್ ಡ್ರೈವರ್ ಇರ್ತಾರೆ. ಅವ್ರುಗಳಿಗೆ 25 ದಿನ ನಾವು ಅಗ್ರಿಮೆಂಟ್ ಮಾಡಿಕೊಂಡು 25 ದಿನ ಕಂಟಿನ್ಯೂಸ್ ಆಗಿ ಡ್ಯೂಟಿ ಕೊಡ್ತೀವಿ ಅವ್ರಿಗೆ. ಅವರೇ ನಮ್ಮ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡ್ತಾರೆ. ಅಂದರೆ ಹಳ್ಳಿಯಿಂದ ಅವರು ಪ್ರಾಡಕ್ಟ್ ತರ್ತಾರೆ, ನಮ್ಮ ವೇರ್ಹೌಸಲ್ಲಿ ಇರುತ್ತೆ. ವೇರ್ಹೌಸಿಂದ ನಾವು ಡೆಲಿವರಿ ಮಾಡ್ತೀವಿ. ಡೆಲಿವರಿ ಮಾಡೋದಕ್ಕೆ ಏನು ಲಾಜಿಸ್ಟಿಕ್ ಸಪ್ಲೈ ಏನು ಬೇಕಾಗುತ್ತೆ, ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ಗೆ ಏನೇನು ವೆಹಿಕಲ್ಸ್ ಬೇಕಾಗುತ್ತೆ, ಎಲ್ಲ ಹಳ್ಳಿಲಿರುವಂಥ ಜನಗಳಿಂದನೇ ನಾವು ತಗೊಳ್ಳೋದು. ಉದ್ಯೋಗನ ಇಲ್ಲ ಪ್ರದೇಶದಲ್ಲೇ ಜನರೇಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್. ಅದೇ ಥರ ನಾವು ಎಲ್ಲೂ ನಮ್ಮ ಹತ್ರ ಕೆಲಸ ಮಾಡ್ತಾ ಇರೋದ್ರಲ್ಲಿ 99% ಎಲ್ಲ ಫಸ್ಟ್ ಜನರೇಷನ್ ಎಂಪ್ಲಾಯೀಸ್. ಅಂದರೆ ಅವರೆಲ್ಲೂ ಸಿಟಿನಲ್ಲಿ ಕೆಲಸ ಮಾಡಿದವ್ರು ಅಂತಾರಲ್ಲ. ಮತ್ತು ನಾವು ಎಲ್ಲೂ ಕ್ವಾಲಿಫಿಕೇಶನ್ ಕೇಳೋದಿಲ್ಲ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡೋದಕ್ಕೆ. ಹೌದಾ? ಎಲ್ಲೂ ಕ್ವಾಲಿಫಿಕೇಶನ್ ಕೇಳೋದಿಲ್ಲ. ಮತ್ತೆ ಅವನಿಗೆ ದುಡಿಯುವಂಥ ಇಚ್ಛಾಶಕ್ತಿ ಇತ್ತು ಅಂತ ಹೇಳಿದ್ರೆ ನಾವು ಕೆಲಸ ಕೊಡ್ತೀವಿ. ನಮ್ಮದು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ, ವೇರ್ಹೌಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ, ಸೋರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ, ಕಸ್ಟಮರ್ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇದೆ. ಈಗ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕೆಲಸ ಏನರಪ್ಪ ಅನ್ವಿತ್ ಅವರೇ, ನೀವು ಹೇಳಿ. ನಾವು ಲಾಸ್ಟ್ 1 ವರ್ಷದಿಂದ ಈ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ನಾವು ರೆಗ್ಯುಲರಾಗಿ ನೋಡ್ದಂಗೆ ಟಿ ವಿ ಆ್ಯಡ್ಸ್ ಆಗಲಿ, ನ್ಯೂಸ್ ಪೇಪರ್ ಆ್ಯಡ್ ಆಗಲಿ, ಇಂಥವು ನಾವು ಮಾಡಲ್ಲ. ನಾವು ಹಳ್ಳಿಗಳಿಗೆ ಹೋಗ್ತೀವಿ. ಸೊ ನಮ್ದೊಂದು ಏನು ತಂಡ ಇದೆ, ಹಳ್ಳಿಗಳಿಗೆ ಹೋಗಿ ಹಳ್ಳಿ ಜನಗಳನ್ನ ಒಂದು ಗುಂಪು ಮಾಡಿ ಸೇರಿಸಿದಾಗ ಒಂದು ಚಟುವಟಿಕೆಗಳು ಮಾಡ್ತೀವಿ. ಒಂದು ಆಟ ಆಡ್ಸೋದು, ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡೋದು. ಏನು ಆಟ ಆಡಿಸ್ತೀರಿ? ಒಂದು ಕಾಂಪಿಟೇಷನ್ ಆಗಿರ್ಬೋದು ಸರ್, ಊಟ ಮಾಡೋ ಕಾಂಪಿಟೇಷನ್, ಏನೋ ಒಂದು ಕಾಂಪಿಟೇಷನ್. ಎಲ್ಲ ಏನೋ ಹೆಂಗಸರು, ಮಕ್ಕಳು, ಗಂಡಸರು ಎಲ್ಲರನ್ನೂ ಸೇರಿಸ್ತೀವಿ. ಇದು ಸಂಜೆ ಹೊತ್ತು ಮಾಡ್ತೀವಿ, ಯಾಕಂದ್ರೆ ಸಂಜೆ ಹೊತ್ತು ಎಲ್ಲರೂ ಮನೇಲಿ ಇರ್ತಾರೆ ಹಳ್ಳಿಲಿ. ಸೊ ಸೇರಿದಾಗ ಎಲ್ಲ ಆಟ ಆಡ್ತಾರೆ. ಅವ್ರಿಗೆ ವಿಲ್ಕಾಟ್ ಏನು ಮಾಡ್ತಿದೆ ಅನ್ನೋದೊಂದು ತಿಳುವಳಿಕೆ ಬರುತ್ತೆ. ಅದಾದ ತಕ್ಷಣ ನಾವು ನಮ್ಮ ಪ್ರಾಡಕ್ಟ್ಗಳನ್ನ ಅವ್ರಿಗೆ ಗಿಫ್ಟಾಗಿ ಕೊಡ್ತೀವಿ, ಉಪಯೋಗಿಸೋಕೆ ಕೊಡ್ತೀವಿ. ಬಿಕಾಸ್ ಯಾವಾಗಲೂ ಒಂದು ಪ್ರಾಡಕ್ಟ್ನ ಉಪಯೋಗಿಸಿದಾಗ ಅದ್ರ ಬೆಲೆ ಗೊತ್ತಾಗೋದು ಅವಾಗ. ಸೊ ಈ ಥರ ಆ್ಯಕ್ಟಿವಿಟಿಗಳು ನಾವು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ. ಈಗ ಒಂದು 6 ತಿಂಗಳಲ್ಲಿ ನಾವು ಸಿಟಿಗಳಲ್ಲಿ ನೀವೆಲ್ಲರೂ ಒಂದು ಬಸ್ಸಲ್ಲಿ ಹೋಗ್ತಿದ್ರೆ ನೀವು ನಮ್ಮ ಪ್ರಾಡಕ್ಟ್ಗಳು, ಬ್ಯಾನರ್ಗಳು ನೋಡ್ಬೋದು. ಸೊ ಈ ಥರ ಒಂದು ಚಟುವಟಿಕೆಗಳು ಮಾಡ್ತಾ ಇದ್ದೀವಿ. ಸೊ ಎಲ್ಲೂ ATL BTL ಅಂತ ಏನು ಆ್ಯಕ್ಟಿವಿಟಿಗಳು ಕರೀತಾರೆ ಈ ಇಂಡಸ್ಟ್ರಿಗಳಲ್ಲಿ. ATL ಅಂದರೆ ಸರ್, ನೀವು ಟಿ ವಿ ಆ್ಯಡ್ಸು, ರೇಡಿಯೋ ಆ್ಯಡ್ಸು, ನ್ಯೂಸ್ ಆ್ಯಡ್ಸು, ಇದಕ್ಕೆಲ್ಲ ATL ಅಂತಾರೆ. ಇದು ದೇಶದಲ್ಲಿ ಎಲ್ಲ ಕಡೆ ಹೋಗಿ ಜನಕ್ಕೆ ತೋರಿಸೋಂಥ ಇದು. ಏನು ATL ಎಕ್ಸ್ಪಾನ್ಷನ್? ಏನು ಎಬವ್ ದ ಟ್ರೇಡ್ ಲೈನ್, BTL ಅಂದರೆ ಬಿಲೋ ದ ಟ್ರೇಡ್ ಲೈನ್ ಅಂತ ಸರ್. ಈಗ ನಾವು ಮಾಡ್ತಿರೋದು BTL ಅನ್ನೋ ಒಂದು ಕಾನ್ಸೆಪ್ಟ್. BTL ಜಾಹೀರಾತು ನಮ್ದೇನಿದ್ರು ಒಂದು ಕರೆಕ್ಟು. ಈಗ ನಾವು ಒಂದು ಹಳ್ಳಿಗೆ, ಒಂದು ಸಣ್ಣ ಹಳ್ಳಿಗೆ ಟಾರ್ಗೆಟ್ ಮಾಡಿ ಮಾರ್ಕೆಟ್ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಈ ಥರ ಒಂದು ಆ್ಯಕ್ಟಿವಿಟಿಗಳು ಮಾಡಿ ಜನ ಜೊತೆಗೆ ಒಂದು ಸಂಬಂಧ ಬೆಳೆಸ್ತಾ ಇದ್ದೀವಿ. ನಾನು ನೋಡಿರೋ ಇದರಲ್ಲಿ ನಮ್ಮ ಹಳ್ಳಿಗೂ ಮತ್ತು ಸಿಟಿಗೂ ಇರೋ ವ್ಯತ್ಯಾಸ ಏನಂದರೆ, ಹಳ್ಳಿಲಿ ನಾವು ಒಂದು ಕಿರಾಣ ಅಂಗಡಿ ಹತ್ರ ನಾವು ಒಂದು ಎಮೋಷನ್ ಇಟ್ಕೊತೀವಿ. ಅವ್ರ ಹತ್ರ ಹೋದರೆ ಅಣ್ಣ ಬನ್ನಿ ಕುತ್ಕೊಳ್ಳಿ ಅಂತಾರೆ. ನಾವು ಸಿಟಿಲಿ ಬಿಸ್ನೆಸ್ ಬೇರೆ ಥರ ಆಗುತ್ತೆ. ಜನಕ್ಕೆ ಸಿಟಿಲಿ ಟೈಮ್ ಇಲ್ಲ, ನೀವು ಯಾರು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಹೌದು ಸರ್. ಸೊ ಇಲ್ಲೇನಾಗುತ್ತೆ, ಒಂದು ಸಂಬಂಧ ಕ್ರಿಯೇಟ್ ಆಗುತ್ತೆ. ನಾವು ಪದೇ ಹೋದಾಗ, ಒಂದು 3-4 ಸರಿ ಹೋದಾಗ ಗೊತ್ತು ಅನ್ವಿತ್ ಅವ್ರು ವಿಲ್ಕಾಟಿಂದ ಬಂದಿದ್ದಾರೆ. ಆಮೇಲೆ ವಿಲ್ಕಾಟ್ ಅನ್ನೋದನ್ನ ಅವ್ರು ದಿನ ನೋಡ್ತಾ ಇರ್ತಾರೆ. ಸೊ ಇದು ನೆಕ್ಸ್ಟ್ ನಾವು ಹೋಗೋದು ಕನ್ಸ್ಯೂಮರ್ ಹತ್ರ, ಅವ್ರಿಗೂ ಗೊತ್ತಾಗಬೇಕು ನಾವು ತಗೊಂತಿರೋ ಒಂದು ಬೇಳೆ ಕಾಳು ವಿಲ್ಕಾಟ್ ಕಡೆಯಿಂದ ಬರ್ತಿದೆ ಅನ್ನೋದನ್ನ. ಈ ಥರ ಈ ಆ್ಯಕ್ಟಿವಿಟಿ, ಇದೊಂದು ಅವೇರ್ನೆಸ್ಸು ನಾವು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದೀವಿ ಈಗ. ಸರ್, ಈಗ ಡಾಕ್ಟರ್ ಹೇಮಂತ್ ಅವರೇ, ನೀವು ಮಾರ್ಕೆಟಿಂಗ್ ಅಲ್ದಲೇ ಬೇರೆ ಬೇರೆ ಏನೇನು ಡಿಪಾರ್ಟ್ಮೆಂಟ್ಗಳು ಹೇಳಿದ್ರಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಚಟುವಟಿಕೆ ಹೇಳಿ ಒಂಚೂರು. ಸರ್, ಫಸ್ಟ್ ಸ್ಟಾರ್ಟ್ ಆಗೋದು ಸೋರ್ಸಿಂಗಿಂದ. ಸೋರ್ಸ್ ಅಂದರೆ ಪ್ರಾಡಕ್ಟ್ನ ಎಲ್ಲಿಂದ ನಾವು ತಗೊಬರ್ತೀವಿ ಅನ್ನೋದ್ರಿಂದ ಶುರು ಆಗುತ್ತೆ. ಸರಿ, ಅದನ್ನಂಗೆ ಮಾಡ್ತೀರಾ? ಈಗ ನಾವು ಯಾವ ಉತ್ಪನ್ನ ಎಲ್ಲಿಂದ ಖರೀದಿ ಮಾಡಬೇಕು ಅನ್ನೋದು ಹೇಗೆ ನಿರ್ಧಾರ ಮಾಡ್ತೀವಿ? ಸರ್, ಈಗ ಎಲ್ಲಿ ನಾವು ಬೆಳಿತೀವಿ, ಈಗ ನಾನು ಆಗಲೇ ಎಕ್ಸಾಂಪಲ್ ಕೊಟ್ಟಂಗೆ ಬೇಳೆ ಬಂದು ಗುಲ್ಬರ್ಗ ಸೈಡ್ ಬೆಳಿತೀವಿ. ಉದ್ದಿನ ಕಾಳು ಅಂತ ಏನು ಕರಿತೀವಿ, ಅದು ತಮಿಳ್ನಾಡಿನ ಕೆಲವು ಭಾಗದಲ್ಲಿ ಬೆಳೀತಾರೆ, ಮತ್ತು ಆಂಧ್ರದ ತೆನಾಲಿ ಅನ್ನೋ ಭಾಗದಲ್ಲಿ ಬೆಳೀತಾರೆ. ಹಾಗೆ ಮೆಣಸಿಕಾಯಿ ಬಂತು ಅಂತ ಹೇಳಿದ್ರೆ ಬ್ಯಾಡಗಿನಲ್ಲಿದೆ ಮತ್ತು ಗುಂಟೂರಿನಲ್ಲಿದೆ. ಹಳ್ಳಿಲಿರುವಂಥ ನಮ್ಗೆ ಬೇಕಾದಂಥ ಜನಗಳನ್ನ ಅಲ್ಲೇ ಹಾಕ್ತೀವಿ. ಅಲ್ಲಿ ಅವರು ಸೋರ್ಸ್ ಮಾಡ್ತಾ ಕೆಲಸ ಮಾಡ್ತಾ ಇರ್ತಾರೆ ರೈತರುಗಳ ಜೊತೆ. ಅಲ್ಲಿರುವಂಥ ಮಿಲ್ಲರ್ಸು, ಮ್ಯಾನುಫ್ಯಾಕ್ಚರರ್ ಜೊತೆ ಕೆಲಸ ಮಾಡ್ತಾರೆ. ಅಲ್ಲಿಂದ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡೋದಕ್ಕೆ ಫಸ್ಟ್ ಶುರು ಮಾಡ್ತೀವಿ. ನಮಗೆ ಕಾಸ್ಟ್ ಜಾಸ್ತಿ ಆಗಲ್ವಾ ಆ ಥರ? ಅವು ಎಲ್ಲೆಲ್ಲಿ ಬೆಳೀತಾವೋ ಅಲ್ಲಿಂದಲೇ ತಗೊಂಬಂದು ಎಲ್ಲ ಕಡೆಗೂ ಕೊಡೋದಕ್ಕೆ? ಸರ್, ನಿಮಗೆ ಇವತ್ತು ಬೆಂಗಳೂರಲ್ಲಿ ಪ್ರಾಡಕ್ಟ್ ಸಿಗಬೇಕು ಅಂತ ಹೇಳಿದ್ರೆ ಬೆಳೆದಿರೋ ಕಡೆಯಿಂದನೇ ಬರಬೇಕು.
ಬೆಳೆದಿರೋ ಕಡೆ ಬರಬೇಕಾದ್ರೆ ಅಲ್ಲಿರುವಂಥ ಟ್ರೇಡರ್ ಹತ್ರ ಹೋಗುತ್ತೆ, ಟ್ರೇಡರಿಂದ ಮಿಲ್ಲರ್ ಹತ್ರ ಹೋಗುತ್ತೆ, ಮಿಲ್ಲರಿಂದ ಎಗೇನ್ ಏಜೆಂಟ್ಸ್ ಹತ್ರ ಬರುತ್ತೆ, ಏಜೆಂಟ್ಸಿಂದ ಎಗೇನ್ APMCಲಿ ಕೆಲಸ ಮಾಡ್ತಿರೋಂಥ ಅಂಗಡಿ ಇಟ್ಕೊಂಡಿರೋಂಥ ಹೋಲ್ಸೇಲರ್ಸ್, ಬಿಗ್ ಹೋಲ್ಸೇಲರ್ಸ್ ಹತ್ರ ಬರುತ್ತೆ. ಹಾಗಾಗಿ ನೀವು ಬೆಳೆಯುವ ರೀಜನ್ಗೆ, ಬೆಳೆಯುವ ಹಳ್ಳಿಗಳಿಗೆ ನೀವು ಹೋದರೆ ನೀವು ಒಂದು ಒಳ್ಳೆ ಬೆಲೆನ ರೈತರಿಗೂ ಕೊಡ್ಬೋದು, ಅದೇ ಒಳ್ಳೆ ಬೆಲೆಯಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಅದೇನು ಬೆಲೆ ಇದೆಯಲ್ಲ ಆ ಬೆಲೆನ ನಾವು ಇಲ್ಲಿ ಕೊಂಡ್ಕೊಳ್ಳುವಂಥ ಇನ್ನೊಂದು ಊರಿನಲ್ಲಿರುವಂಥ ರೈತರಿಗೆ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸರಿ, ಆ ಉದ್ದೇಶದಿಂದ ಶುರು ಆಗುತ್ತೆ. ಅಲ್ಲಿಂದ ನಮ್ಮದು ವೇರ್ ಹೌಸ್ಗೆ ಬರೋದು ಅಂದರೆ ಅಲ್ಲಿ ಸೋರ್ಸಿಂಗ್ ಶುರು ಆದಮೇಲೆ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮದು ಕ್ವಾಲಿಟಿ ಅನಾಲಿಸಿಸ್ ಒಂದು ಟೀಮ್ ಇದೆ, ಅಲ್ಲಿ ಕ್ವಾಲಿಟಿ ಅನಲೈಸ್ ಮಾಡ್ತಾರೆ. ಹೇಗೆ ಮಾಡ್ತೀರಿ ಸರ್? ಕೆಲವು ಅದಕ್ಕೆ ಆದಂಥ ಪ್ಯಾರಾಮೀಟರ್ಗಳಿರ್ತವೆ ಸರ್. ಈಗ ಕಾಳುಗಳಿಗೆ ಒಂಥರ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರುತ್ತೆ. ಲ್ಯಾಬ್ ಇದೆ ಸರ್, ನಮ್ದು ಲ್ಯಾಬ್ ಇದೆ. ಎವ್ರಿ ವೇರ್ ಹೌಸ್ಗಳದ್ದು ನಮ್ಮದು ಲ್ಯಾಬ್ ಇರುತ್ತೆ. ಮತ್ತು ಸೆಂಟ್ರಲೈಸ್ ಲ್ಯಾಬು ಇದೆ ನಮ್ಮದು. ಮತ್ತು ಕ್ವಾಲಿಟಿ ಅನಾಲಿಸಿಸ್ಟ್ಗಳಿರ್ತಾರೆ ನಮ್ಮ ಹತ್ರ. ಅವರು ಹೋಗಿ ಈಗ ಬೇಳೆಕಾಲದ ಮಾಯ್ಶ್ಚರ್ ಕಂಟೆಂಟು, ಅವ್ರ ಸೆಲ್ಫ್ ಲೈಫ್ ಎಷ್ಟು ದಿನ ಬರ್ಬೋದು, ಇನ್ಫೆಕ್ಟೆಡ್ ಇದೆಯಾ ಇಲ್ವಾ, ಆ ಥರ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದಂತ ಆದಮೇಲೆ ಅವ್ರ ಕಡೆಯಿಂದ ಅಪ್ರೂವಲ್ ಬಂದಮೇಲೆ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡಿ ವೇರ್ ಹೌಸ್ಗೆ ಬರುತ್ತೆ. ವೇರ್ ಹೌಸ್ಗೆ ಎಂಟ್ರಿ ಆಗಬೇಕಾದ್ರೂ ನಾವು ಇನ್ ಕೇಸ್ ಟ್ರಾನ್ಸಿಟಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅದನ್ನು ಚೆಕ್ ಮಾಡ್ಕೊತಾರೆ. ನಾವು ವೇರ್ ಹೌಸ್ ಒಳಗಡೆ ತೊಗೋಬೇಕಾದ್ರೂ ಚೆಕ್ ಮಾಡ್ತೀವಿ, ಅಲ್ಲಿ ರೈತರಿಂದ ಶುರು ಆದಾಗಲೂ ಚೆಕ್ ಮಾಡಿರ್ತೀವಿ, ಮತ್ತು ವೇರ್ ಹೌಸ್ ಗೇಟಲ್ಲೂ ಚೆಕ್ ಮಾಡ್ತೀವಿ, ಮತ್ತು ವೇರ್ ಹೌಸಿಂದ ನಾವು ಆಚೆ ಕಳಿಸ್ಬೇಕಲ್ಲ, ನಾವು ಅಂಗಡಿಗೆ ಕಳಿಸ್ಬೇಕಾದ್ರೂ ಚೆಕ್ ಮಾಡೇ ಕಳಿಸ್ತೀವಿ ಸರ್. ಅದೇ ಥರ ನಮ್ಮದು ದಿನನಿತ್ಯ ಚಟುವಟಿಕೆಗಳು ನಡೀತಾ ಇರ್ತವೆ. ಮತ್ತೆ ನೀವು ವೇರ್ ಹೌಸ್ ಒಳಗೆ ಬಂತು, ಅಲ್ಲಿ ನೀವೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಟೆಸ್ಟ್ ಮಾಡಿ ಎಲ್ಲ ಮಾಡ್ತೀರಾ. ಈ ಪ್ಯಾಕಿಂಗು, ಗ್ರೇಡಿಂಗು, ಸ್ಟ್ಯಾಂಡರ್ಡೈಸೇಷನ್ಗೆ ಏನು ಮಾನದಂಡ ಇಟ್ಕೊಂಡಿದ್ದೀರಿ, ಹೇಗೆ ಮಾಡ್ತೀರಿ ಅದನ್ನ? ಸರ್ ಅದು FSSAI ರೂಲ್ಸ್ ಪ್ರಕಾರ ಏನೇನು ಮಾನದಂಡಗಳು ಮೇಂಟೈನ್ ಮಾಡಬೇಕು ಅದನ್ನೆಲ್ಲ ಮೇಂಟೈನ್ ಮಾಡ್ತೀವಿ ಸರ್. ಈಗ ನಮ್ಮದು 50 kg ಬ್ಯಾಗಲ್ಲಿ ನಮ್ಮದು ವೇರ್ ಹೌಸ್ ಒಳಗಡೆ ಬಂದರೆ ಅದನ್ನು ನಾವು 5 kg, 10 kg, 20 kg, 30 kg ಥರ ನಾವು ಕನ್ವರ್ಟ್ ಮಾಡ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿಲಿ ನಾವು ಅವ್ರಿಗೆ ಸಪ್ಲೈ ಮಾಡ್ತೀವಿ. ಡಾಕ್ಟರ್ ಹೇಮಂತ್ ಅವರೇ, ಈಗ ಒಂದು ಉತ್ಪನ್ನವನ್ನು ಒಬ್ಬ ರೈತ ಅಥವಾ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ತಾವು ಖರೀದಿ ಮಾಡುವಾಗ ಬೆಲೆ ಹೇಗೆ ನಿರ್ಧಾರ ಮಾಡ್ತೀರಿ? ಸರ್ ಬೆಲೆ ಈಗ ಒಂದು ಬೇಸ್ ರೇಟ್ ಅಂತ ಇದ್ದೇ ಇರುತ್ತೆ. ಬೇಸ್ ರೇಟ್? ಬೇಸ್ ರೇಟು ಈಗ ಮಾರುಕಟ್ಟೆ ಬೆಲೆ ಅಂತ ಒಂದು ಬೇಸ್ ರೇಟ್ ಇದ್ದೇ ಇರುತ್ತೆ. ಅಂದರೆ APMC ಬೆಲೆ? APMC ಬೆಲೆನೇ ಇರುತ್ತೆ. APMC ಬೆಲೆನಲ್ಲಿ ನಾವು ಗ್ರೇಡಿಂಗ್ ನೋಡ್ತೀವಿ, ಯಾವ ಗ್ರೇಡ್ಗೆ ಯಾವ ಬೆಲೆ ಇದೆ ಅಂತ. ಆ ಬೆಲೆ ತಕ್ಕನಾಗೆ ನಾವು ಆ್ಯಕ್ಚುಲಿ ಪರ್ಚೇಸ್ ಮಾಡ್ತೀವಿ ಸರ್. ಅಂದರೆ ಅವತ್ತಿನ ದಿನದಲ್ಲಿ ಆ ಉತ್ಪನ್ನದ ಬೆಲೆ APMCಯಲ್ಲಿ ಏನಿರುತ್ತೋ ಆ ದರಕ್ಕೆ ತಾವು ಆ ದರಕ್ಕೆ ಅನುಗುಣವಾಗಿ, ಅಥವಾ ಅವ್ರ ಜೊತೆ ಏನಾದರೂ ಒಪ್ಪಂದ ಮಾಡ್ಕೋತೀರಾ? ನಾವು ನಿಮ್ಮ ಹತ್ರ ಖರೀದಿ ಮಾಡ್ತೀವಿ, ವರ್ಷ ಪೂರ್ತಿ ಈ ದರ ಕೊಡಿ, ಆ ಥರ ಏನು? ಇಲ್ಲ ಸರ್, ಆ ಥರದ ಯಾವುದೋ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗಳು ನಾವು ಯಾವುದು ಮಾಡೋದಿಲ್ಲ. ಯಾಕಂದರೆ ಅದೇನಾಗುತ್ತೆ, ಸೀಸನಲ್ ಬೇಸಿಸ್ ಹೋಗುತ್ತೆ, ಮತ್ತು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ರೈತನಿಗೆ ಆ ಥರ ನಾವು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಅವ್ರನ್ನ ಟ್ರೀಟ್ ಮಾಡ್ತಾ ಇರೋದು ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಥರ ಮಾಡಬೇಕು ಅಂತ ನಾವು ಟ್ರೀಟ್ ಮಾಡ್ತಾ ಇರೋದು. ಹಾಗಾಗಿ ನಾವು ಆ ಕಾಂಟ್ರಾಕ್ಟ್ ಬೇಸಿಸ್ಗೆ ಹೋಯ್ತು ಅಂತ ಹೇಳಿದ್ರೆ ಅವ್ರು ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅವರು ಇವತ್ತಿನ ದಿನಕ್ಕೆ ಅನುಗುಣವಾಗಿ ಮಾರ್ಕೆಟ್ ಪ್ರೈಸ್ನ ನೋಡ್ಕೊಂಡು ಅವ್ರು ಸಪ್ಲೈ ಮಾಡಿದಾಗ ಅವಾಗ ನಮಗೂ ಅವ್ರಿಗೂ ವಿನ್ ಸಿಚುವೇಶನಲ್ಲಿ ಇರ್ತೀವಿ. ಆ ಉದ್ದೇಶದಿಂದ ನಾವೆಲ್ಲೂ ಆ ಥರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ಗಳೆಲ್ಲ ಹೋಗೋದು. ಆಯ್ತರಪ್ಪ, ಈಗ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಅಂತಲೇ ಹೇಳ್ತಿರಲ್ವಾ, ಮಾರುಕಟ್ಟೆನಲ್ಲಿ ಬೆಲೆ ಬಿದ್ದೋಗಿದೆ ಉತ್ಪನ್ನದ್ದು, ಅವಾಗ ಅವ್ರಿಗೆ ನ್ಯಾಯಯುತವಾದ ಬೆಲೆ ಕೊಡ್ತೀರಾ? ಸರ್ ಇವಾಗ ಮಾರ್ಕೆಟಲ್ಲಿ ಬಿದ್ದೋದಾಗ ನಾನು ಕೈಯಿಂದ ಹಾಕ್ಬಿಟ್ಟು ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಕೊಂಡ್ಕೊಳ್ಳೋವಂಥ ಶಕ್ತಿನೂ ಬೇಕು. ಕೊಂಡ್ಕೊಳ್ಳೋವಂಥವ್ರು ಗ್ರಾಹಕ. ಈಗ ಗ್ರಾಹಕ ಯಾವ ಶಕ್ತಿ ಕೊಟ್ಟು ಕೊಂಡ್ಕೊಳ್ತಾನೆ ಅದನ್ನು ಬೆಂಚ್ ಮಾರ್ಕ್ ಆಗಿ ಇಟ್ಕೊಂಡು, ಬಟ್ ರೈತರಿಗೂ ಲಾಸ್ ಆಗದೆ ನಂಗೆ ಅಷ್ಟು ಹ್ಯೂಜ್ ಫ್ಲಕ್ಚುಯೇಷನ್ ಏನು ಬೀಳೋದಿಲ್ಲ ಸರ್. ಹ್ಯೂಜ್, ಯಾಕಂದರೆ ನಮ್ಮದು ಸೀಸನಲ್ ಬೇಸಿಸಲ್ಲಿ ಈಗ 3 ತಿಂಗಳು ಬೆಳೆ ಅಂತಂದ್ರೂ ಇನ್ನು ನಾವು 9 ತಿಂಗಳು ಅದನ್ನು ಮಾರ್ತೀವಿ. 6 ತಿಂಗಳು ಬೆಳೆ ಅಂತಂದ್ರೂ ಇನ್ನೂ ನಾವು 6 ತಿಂಗಳು ಮಾರ್ತಾ ಇರ್ತೀವಿ. ಒಂದು ವರ್ಷದ ಬೆಳೆ ಅಂತಂದ್ರೂ ಅದು ವರ್ಷಗಟ್ಟಲೆ ನಡೀತಾ ಇರುತ್ತೆ. ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ರೈತರಿಗೆ ಬೆಳೆ ಸಿಕ್ಕೇ ಸಿಗುತ್ತೆ. ಆ ಥರ ಲಾಸ್ ಆಗುವಂಥ ಪರಿಸ್ಥಿತಿ ಯಾವತ್ತೂ ಬರೋದಿಲ್ಲ. ಈಗ ಅನ್ವಿತ್ ಅವರೇ ಹೇಳ್ಕೊಡಿ, ನಮಗೆ ಯಾವ ರೀತಿ ಕೃಷಿ ಉತ್ಪನ್ನಗಳನ್ನು ಮಾರಬೇಕು ಅಂತ, ಏನು ಸ್ಟ್ರಾಟಜೀಸ್ ಇಟ್ಕೊಂಡು ಮಾರಿದ್ರೆ ಒಳ್ಳೇದಾಗತ್ತೆ? ಸರ್, ಡಾಕ್ಟರ್ ಹೇಮಂತ್ ಅವ್ರು ಹೇಳ್ದಂಗೆ ನಾವು ನಮ್ಮ ಮೊನ್ನೆ ಬಿಸ್ನೆಸ್ ಹೆಡ್ ಹತ್ರ ಮಾತಾಡ್ತಾ ಇದ್ವಿ. ಗುಂಡ್ಲುಪೇಟೆಯಲ್ಲಿ ತಗೊಂಡಿರೋ ಅಕ್ಕಿನ ನಾವು ರಾಮನಗರದಲ್ಲಿ ಜಾಸ್ತಿ ಹೋಗ್ತಾ ಇದೆ ಆಯ್ತಾ. ಅಲ್ಲಿನ ಅಕ್ಕಿ ಬ್ರ್ಯಾಂಡು ಈಗ ಅಲ್ಲಿ ರಾಮನಗರದಲ್ಲಿ ಸೇಲ್ ಆಗ್ತಿದೆ. ಏನು ಕಾರಣ ಅಂತ ಏನಾದ್ರು ಅನಲೈಸ್ ಮಾಡಿದಿರಾ? ಸರ್, ಕಾರಣ ಏನು, ಜನ ತಗೊತಾ ಇದ್ದಾರೆ. ಕಾರಣ ಇಷ್ಟೇ, ನಾನು ಅದನ್ನ ದೊಡ್ಡ ಲಾಜಿಕ್ ಆಗಿ ನಿಮಗೇನು ಹೇಳೋದಿಲ್ಲ, ಜನ ತಗೋತಾ ಇದ್ದಾರೆ. ಸೊ ಇದ್ರ ಅರ್ಥ ಏನು ಅಂದರೆ, ಈಗ ನಾವು ಎಲ್ಲೋ ಒಂದು ಬೆಳೆಯೋ ಪದಾರ್ಥನ ನಾವು ತಮಿಳ್ನಾಡಿಗೆ ತೊಗೊಂಡೋಗ್ಬೋದು, ಆಂಧ್ರಕ್ಕೆ ತೊಗೊಂಡೋಗ್ಬೋದು, ತೆಲಂಗಾಣಕ್ಕೆ ತೊಗೊಂಡೋಗ್ಬೋದು, ಅದೇ ಬ್ರ್ಯಾಂಡ್ಗಳನ್ನು. ಸೊ ಅದು ಮಾಡ್ತಾ ಇದ್ದೀವಿ ಈಗ. ಸೊ ಐ ಥಿಂಕ್ ಇದು ಹೋಲ್ ಕಾನ್ಸೆಪ್ಟ್ ನೋಡಿದಾಗ ನಾವು FPOಗೆ ಈ ನಮ್ಮ ಒಂದು ಸಪ್ಲೈ ಚೈನ್ ಏನಿದೆಯಲ್ಲ ಅದ್ರ ಮೂಲಕ ಮಾರ್ಕೆಟಿಂಗ್ ಒಂದು ಮಾಡಿಕೊಡ್ಬೋದು. ಅಂದರೆ ಈಗ ರೈತ ಉತ್ಪಾದಕ ಸಂಸ್ಥೆಗಳು ಬಹಳ ಕಷ್ಟಪಡ್ತಾ ಇದ್ದಾವೆ. ಉತ್ಪಾದನೆ ಏನೋ ಮಾಡ್ತಾರೆ, ಆದರೆ ಅವ್ರಿಗೆ ಮಾರಾಟ ಮಾಡೋಕ್ಕಾಗ್ತಿಲ್ಲ.
ಅವ್ರಿಗೆ ನೀವು ಯಾವ ರೀತಿ ನೆರವಾಗ್ಬೋದು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಸರ್ ಏನಾಗುತ್ತೆ ಅಂದರೆ ಈಗ ಎಕ್ಸಸ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ, ತುಂಬ ಸರಿ ನೀವು ಕೇಳಿಬರೋದು ಉತ್ಪಾದನೆ ಜಾಸ್ತಿ ಆಯಿತು ಆದರೆ ಬೇಡಿಕೆ ಕಡಿಮೆ ಇದೆ ಅಂತ. ಈಗ ಅಲ್ಲಿ ಬೆಳೆಯುವಂಥ ಒಬ್ಬ ರೈತ ಜಾಸ್ತಿ ಉತ್ಪಾದನೆ ಇದ್ದಾಗ ಅವ್ರು ರೀಚ್ ಬರೀ ಲೋಕಲ್ ಮಾರ್ಕೆಟ್ ಇರುತ್ತೆ. ಈಗ ನಮ್ಮಂಥ ಜೊತೆ ಟೈಅಪ್ ಆದಾಗ ನಾವು ಅದೊಂದೇ ಮಾರ್ಕೆಟಿಗೆ ಸಪ್ಲೈ ಮಾಡ್ತಿರಲ್ಲ, ನಾವು ಬೇರೆ ಬೇರೆ ಕಡೆ ಸಪ್ಲೈ ಮಾಡ್ತೀವಿ. ಸೊ ಈಗ ಮಂಡ್ಯದಲ್ಲಿ ಮಾಡಿದ್ನಂತ ನಾವು ತೊಗೊಂಡೋಗಿ ಚಿತ್ರದುರ್ಗನ ಇಲ್ಲ ಬೆಳ್ಳಾರಿನೋ ಇದು ಮಾಡ್ಬೋದು. ಸೊ ಏನು ಅವ್ರದ್ದು ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ನಾವು ಅದನ್ನು ಅವ್ರಿಗೆ ಬರೀ ಆ ಮಾರ್ಕೆಟನ್ನ ಬಿಟ್ಟು ಬೇರೆ ಕಡೆ ತೊಗೊಂಡೋಗಿ ಅಲ್ಲೂ ಮಾರಾಟ ಮಾಡೋ ಅಂಥದ್ದು ನಾವು ಮಾಡ್ಬೋದು ನಮ್ಮ ಒಂದು ಸಪ್ಲೈ ಚೈನ್ ಮೂಲಕ. ಹೇಳಿ ಡಾಕ್ಟರ್ ಹೇಮಂತ್ ಅವರೇ, ಎಲ್ಲಿದ್ವಿ ನಾವು? ಪ್ಯಾಕಿಂಗು ಮತ್ತು ವೇರ್ಹೌಸಿಂದ ಮುಂದಕ್ಕೆ ಹೋಗಿರಲಿಲ್ಲ. ನಮ್ಮದು ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ ಸರ್. ಸೇಲ್ಸ್ ಡಿಪಾರ್ಟ್ಮೆಂಟ್ ಅಂದರೆ CRM ಅಂತ ಕರಿತೀವಿ, ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಎಕ್ಸಿಕ್ಯೂಟಿವ್ ಅಂತ. ಅವ್ರದ್ದು ಏನಪ್ಪ ಕೆಲಸ ಅಂದರೆ ದಿನನಿತ್ಯ ಹಳ್ಳಿನಲ್ಲಿಂಥ ದಿನಸಿ ಅಂಗಡಿಗಳಿಗೆ ಮೀಟ್ ಮಾಡ್ತಾರೆ. ಅವ್ರು ಭೇಟಿ ಮಾಡಿ ಅವ್ರಿಗೆ ಯಾವ್ಯಾವ ಪ್ರಾಡಕ್ಟ್ಗಳು ಬೇಕೋ ಅದನ್ನು ಲಿಸ್ಟ್ ಔಟ್ ಮಾಡ್ಕೊಂಡು ನಮ್ಮದೇ ಆದಂಥ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ. ನಾವು ಪ್ರತಿ ಒಂದು ಅಂಗಡಿಗೆ ವಾರಕ್ಕೆ 2 ಸಲ ನಾವು ಡೆಲಿವರಿ ಕೊಡ್ತೀವಿ. ಅವ್ರ ಇನ್ವೆಂಟ್ರಿ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪರ್ಚೇಸ್ ಮಾಡಿದ್ರೆ ಆಯಿತು. ಅವರ 3 ದಿನಕ್ಕೆ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ 3 ದಿನಕ್ಕೆ ನೆಕ್ಸ್ಟ್ ನಮ್ಮ ಗಾಡಿ ಹೋಗುತ್ತೆ. ಸೋಮವಾರ ಹೋದರೆ ಗಾಡಿ ನೆಕ್ಸ್ಟ್ ಗುರುವಾರ ಹೋಗುತ್ತೆ. ಸ್ಟಾಕ್ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಮಂಗಳವಾರ ಹೋದರೆ ಶುಕ್ರವಾರ ಹೋಗುತ್ತೆ, ಬುಧವಾರ ಮತ್ತು ಶನಿವಾರ ಹೋಗುತ್ತೆ. ಸಾಲ ಕೊಡ್ತೀರಾ? ಸಾಲ ಕೊಡೋದಿಲ್ಲ ಸರ್, ಕ್ಯಾಶ್ ಆನ್ ಡೆಲಿವರಿ ಮಾಡಲೇ ವರ್ಕ್ ಮಾಡ್ತಾ ಇರೋದು. ಓಕೆ, ಸರಿ, ಹೇಳಿ. ಸೇಲ್ಸ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ನಮ್ಮದೇ ಆದ ಟೆಲಿಕಾಲಿಂಗ್ ಡಿಪಾರ್ಟ್ಮೆಂಟ್ ಇದೆ. ಏನಾಗಂದ್ರೆ 250 ಹೆಣ್ಮಕ್ಳು ಟೆಲಿಕಾಲಿಂಗ್ ಡಿಪಾರ್ಟ್ಮೆಂಟ್, ಸೇಮ್ BPO ಥರ ಏನು ಸೆಟಪ್ ಬೆಂಗಳೂರಲ್ಲಿ ಕರಿತೀವಿ, ಅದೇ ಥರ ನಾವು ನಮ್ಮ ಅದರದೇ ಬೆಂಗಳೂರಲ್ಲಿ BPO ಸೆಟಪ್ ಮಾಡಿದ್ದೀವಿ. ಅಲ್ಲಿಂದ ನಮ್ಮ ಹಳ್ಳಿಯಲ್ಲಿ ಹೆಣ್ಮಕ್ಳುಗಳ ಕಾಲ್ ಮಾಡ್ತಾರೆ, ನಮ್ದು ಇರೋ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಅವ್ರಿಗೆ ಏನೇನು ಪ್ರಾಡಕ್ಟ್ಗಳು ಬೇಕೋ ಅದನ್ನು ಅಂಗಡಿ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಸಪ್ಲೈ ಮಾಡಿಸೋದಕ್ಕೆ ವರ್ಕ್ ಮಾಡ್ತಿದ್ದಾರೆ. ನಿಮ್ಮವರೇ ಹೋಗ್ತಾರೆ ಅಂದ್ರಲ್ಲ? ಅವರು ಹೋಗ್ತಾರೆ, ಯಾಕಂದರೆ ಟೋಟಲ್ಲು ನಮ್ಮಲ್ಲಿ ಒಂದು ದಿನಕ್ಕೆ ಅವ್ನು 30 ಅಂಗಡಿ ರೀಚ್ ಆಗ್ಬೋದು ಅಷ್ಟೇ ಒಬ್ಬ ಹುಡುಗ ಫೀಲ್ಡ್ಗೆ ಹೋದಾಗ. ಬಟ್ ನಾವು ಮಿನಿಮಮ್ 130 to 150 ಜನಕ್ಕೆ ರೀಚ್ ಆಗಬೇಕು ಒಂದು ದಿನಕ್ಕೆ ಅಂತಂದರೆ ಅವಾಗ ನಾವು ಟೆಲಿಕಾಲಿಂಗ್ ಥ್ರೂನೇ ಹೋಗ್ಬೇಕಾಗುತ್ತೆ. ಎಷ್ಟು ಜನ ಈ ತರಹ ಏನು ಮಂಡಿಗಳು ಅಥವಾ ಹಳ್ಳಿಯ ಏನು ಅಂಗಡಿಗಳನ್ನು ತಾವು ರೀಚ್ ಆಗಿರ್ಬೋದು ಇಲ್ಲಿ? ಸರ್ 85,000 ಅಂಗಡಿಗಳು ರೀಚ್ ಆಗಿದ್ದೀವಿ. ಪರವಾಗಿಲ್ಲ. 31,000 ಹಳ್ಳಿಗಳು ರೀಚ್ ಆಗಿದ್ದೀವಿ ಸರ್, ಸೌತ್ ಇಂಡಿಯಾ ಫುಲ್ಲು. ಪರವಾಗಿಲ್ಲ. ಸರಿ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು. ಇದಕ್ಕೇನಾದರೂ ಹೊಸ ಏನು ಕಂಪ್ಯೂಟರ್ ತಂತ್ರಜ್ಞಾನಗಳನ್ನು ಏನಾದರೂ ಬಳಸ್ತಾ ಇದ್ದೀರಾ ಸರ್? ಇವಾಗೇನು ಟೆಕ್ನಾಲಜಿ ಇದೆ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ನಮ್ಮದು ಇನ್ನೋಸ್ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮದು ಇನ್ನೋಸ್ ERP ಯೂಸ್ ಮಾಡ್ತಾ ಇದ್ದೀವಿ. ನಾವು ಒಂದ್ಸಲ ಅವ್ರನ್ನ ರಿಜಿಸ್ಟರ್ ಮಾಡ್ಕೊಂಡು ನಮ್ಮದು ERP ಬಂದ ಮೇಲೆ ನಾವು ಸಪ್ಲೈ ಕೊಡೋದಕ್ಕೆ ಶುರು ಮಾಡ್ತೀವಿ. ಓಕೆ. ಏನು ಟರ್ನ್ ಓವರ್ ಇರ್ಬೋದು? ತಿಂಗಳಿಗೆ 100 ಕೋಟಿ ಪ್ಲಸ್ ಟರ್ನ್ ಓವರ್ ಮಾಡ್ತಾ ಇದ್ದೀವಿ ಸರ್, ಕೃಷಿ ಉತ್ಪನ್ನಗಳಿಂದಲೇ. ವೆರಿ ಗುಡ್, ಪರವಾಗಿಲ್ಲ. ಈಗ ಅನ್ವಿತ್ ಅವರೇ, ತಾವು ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಿರುವಂಥ ಅನುಭವವನ್ನು ಹೊಂದಿರೋರು. ಹೌದು ಸರ್. ಅಲ್ವಾ? ಹೌದು. ಕೃಷಿ ಉತ್ಪನ್ನಗಳನ್ನು ಮಾರೋದಕ್ಕೂ ಬೇರೆದನ್ನು ಮಾರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಏನಾದ್ರು ಅನಿಸುತ್ತಾ ತಮಗೆ? ಸರ್, ಸೇಲ್ಸ್ ಅಂತ ಬಂದಾಗ, ಸೇಲ್ಸ್ ಅನ್ನೋದು ಮಾರೋದು, ಸೇಲ್ಸ್ ಅಂತ ಬಂದಾಗ ಇದೇ ಹಳ್ಳಿ ಪ್ರಾಡಕ್ಟ್ ಆಗಿ ನಮ್ಮ ರೈತರ ಪ್ರಾಡಕ್ಟ್ ಆಗಲಿ ಅಂತ ಡಿಫ್ರೆನ್ಸಿಯೇಷನ್ ಬರೋದಿಲ್ಲ. ಹೌದು, ನಮ್ಮ ಒಂದು ಅಪ್ರೋಚ್ ಏನಿರುತ್ತೆ ಅದು ಚೇಂಜ್ ಆಗುತ್ತೆ. ಈಗ ನಾವು ಸಿಟಿಲಿ ಒಂದು ಪ್ರಾಡಕ್ಟ್ನ ಮಾರಬೇಕು ಅಂದಾಗ ಒಳ್ಳೆ ಮಾರ್ಕೆಟಿಂಗ್ ಮಾಡ್ತೀವಿ, ಏನೋ ಜನನ ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದೇ ಹಳ್ಳೀಲಿ ನಾವು ಅವಾಗ ಹೇಳ್ದಂಗೆ ನಮ್ಮಲ್ಲಿ ಒಂದು ಎಮೋಷನ್ ಕನೆಕ್ಟ್ ಇರುತ್ತೆ. ಈಗ ನಾವು ಒಂದು ಹಳ್ಳಿಗೆ ಒಂದು ಅಂಗಡಿಗೆ ಹೋದಾಗ ನಾನು ತುಂಬ ಸರಿ ನೋಡ್ತೀನಿ, ಅಣ್ಣ ಈ ಸೋಪ್ ತಗೊಳ್ಳಿ ಹೊಸದು ಅಂದರೆ ಅವ್ನು ಇಷ್ಟು ವರ್ಷ ಸಂಬಂಧದ ಮೇಲೆ ಯಾವ್ದಣ್ಣ ಅಂತ ಕೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ. ಯಾಕಂದರೆ ಆ ಟ್ರಸ್ಟ್ ವ್ಯಾಲ್ಯೂ ಇದೆ ಆ ಅಂಗಡಿಯವ್ರ ಮಧ್ಯ ಮತ್ತು ಒಂದು ಕನ್ಸ್ಯೂಮರ್ ಮಧ್ಯ, ಆ ಟ್ರಸ್ಟ್ ವ್ಯಾಲ್ಯೂ ಮೇಲೆ ಇದೆ. ಸೊ ಆ ಸೇಲ್ಸ್ ಅನ್ನೋದು ನಮಗೆ ಅರ್ಬನ್ನಿಗೂ ಮತ್ತು ರೂರಲಿಗೂ ತುಂಬ ವ್ಯತ್ಯಾಸ ಇದೆ. ನಾನು ಬಿಲ್ಕಾಟಿಗೆ ಬಂದ ಮೇಲೆ ನೋಡಿರೋ ಅಂಥದ್ದು ನಂದೊಂದು ಎಕ್ಸ್ಪೀರಿಯೆನ್ಸು. ಅದಕ್ಕೋಸ್ಕರ ನಾವು ಕಿರಾಣಗಳ ಜೊತೆ ಡೈರೆಕ್ಟಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ, ಒಂದು ಅನ್ವಿತ್ ಅವರೇ, ಈಗ ಕೃಷಿಯಲ್ಲಿ 2 ತರಹದ ಉತ್ಪನ್ನಗಳು ಬರ್ತವೆ. ಒಂದು ಪೆರಿಷಬಲ್ ಅಂದರೆ ಬಹಳ ವೇಗವಾಗಿ ಹಾಳಾಗುವಂಥದ್ದು, ಮತ್ತೊಂದು ಹಾಳಾಗದಲೇ ಇರೋವಂಥದ್ದು. ಈಗ 3ನೇದು ಒಂದು ವರ್ಗ ಸೃಷ್ಟಿಯಾಗ್ತಾ ಇದೆ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ, ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳು. ಬಹುಶಃ ಈ 3ಅನ್ನೂ ಕೂಡ ತಾವು ಡೀಲ್ ಮಾಡ್ತೀರಾ ರೈತರ ಜೊತೆ? ಇಲ್ಲ, ಈಗ ನಾವು ಪೆರಿಷಬಲ್ ಐಟಮ್ಸ್ ಮಾಡ್ತಾ ಇಲ್ಲ ಸರ್. ಸೊ ಈ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಮಾಡ್ತಾ ಇಲ್ಲ. ತಾವು ಹೋಗಿಲ್ಲ? ಹೌದು, ಮಾಡ್ತಾ ಇಲ್ಲ. ಅದು ಕೋಲ್ಡ್ ಸ್ಟೋರೇಜ್ ಎಲ್ಲ ಬೇಕಾಗತ್ತೆ. ಸೊ ಈ ಲಾಸ್ಟ್ 5 ವರ್ಷದಲ್ಲಿ, ಇದು ನಮ್ಮ 6 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ ಬಿಲ್ಕಾಟ್. ಸೊ ಫಸ್ಟ್ 5 ವರ್ಷ ನಾವು ಸಪ್ಲೈ ಚೈನನ್ನು ಇನ್ ಡೆಪ್ತ್ ಆಗಿ ಸೆಟ್ ಮಾಡ್ಕೊಂಡಿದ್ದೀವಿ. ಪೆರಿಷಬಲ್ ಇನ್ ಸದ್ಯಕ್ಕೆ ಬರಲ್ಲ. ಐ ಥಿಂಕ್ ಡಾಕ್ಟರ್ ಹೇಮಂತ್ ಅವರು ಅದಕ್ಕೆ ಆ್ಯಡ್ ಆನ್ ಮಾಡ್ಬೋದು. ಹೇಳಿ ಡಾಕ್ಟ್ರೆ.
ಸರ್ ಸದ್ಯಕ್ಕೆ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಯಾವುದೂ ಆ್ಯಡ್ ಮಾಡಿಲ್ಲ. ಅದು ಬಿಟ್ಟು ಎಲ್ಲ ಥರ ಕಾಳು ನಾವು ಇವತ್ತು ಮಾರ್ತಾ ಇದ್ದೀವಿ. ಮತ್ತು ಬಿಸ್ಕೆಟ್ಸ್ ನಮ್ಮದೇ ಅಂತ ಬಿಸ್ಕೆಟ್ಸ್ ಇದೆ. ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಏನಾದ್ರು ಮಾಡ್ತಾ ಇದ್ದೀರಾ? ವ್ಯಾಲ್ಯೂ ಆಡೆಡ್ ಅಂತಂದರೆ ಇವಾಗ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಇದನ್ನು ಈಗ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ಕಡಲೆ ಹಿಟ್ಟು ಆ ಥರ ಪ್ರಾಡಕ್ಟ್ಗಳನ್ನ ಶುರು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ನಿಮ್ಮ ಸ್ಟ್ರಾಟಜೀಸ್ ಏನಾದ್ರು ಬದಲಾಗ್ಬೋದಾ? ಡೆಫಿನೆಟ್ಲಿ ಸರ್, ಯಾವ್ಯಾವುದು ಇವತ್ತು ಅವಶ್ಯಕತೆ ಇದೆ ಅದು ಎಲ್ಲ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಪ್ರಾಡಕ್ಟ್ಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಶುರು ಮಾಡಿದ್ದು. ಓಕೆ ಡಾಕ್ಟರ್ ಹೇಮಂತ್ ಅವರೇ, ಈಗ ರೈತರು ಎಲ್ಲದನ್ನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಆದರೆ ಗ್ರಾಹಕನಿಗೆ ಬಹಳಷ್ಟು ಬೇರೆ ಬೇರೆದು ಬೇಕು. ಹಾಗಾಗಿ ನೀವೇನು ಮಾಡ್ತೀರಾ, ರೈತರು ಅಲ್ದಲೇ ಇರೋವಂಥವರಿಂದಲೂ ಕೂಡ ಉತ್ಪನ್ನಗಳನ್ನು ಖರೀದಿ ಈಗ ನಾನು ಆಗಲೇ ಹೇಳ್ದಂಗೆ ದಿನಸಿ ಅಂಗಡಿನಲ್ಲಿ ಏನೇನು ಸಿಗುತ್ತೆ ಪದಾರ್ಥಗಳು, ಓಕೆ ಅದನ್ನೆಲ್ಲ ಡೀಲ್ ಮಾಡಿ ಎಲ್ಲನೂ ಕಾಳು ಸಿಗುತ್ತೆ, ಅಂದರೆ ಹಿಟ್ಟುಗಳು ಸಿಗ್ತವೆ, ಮತ್ತು FMCG ಪ್ರಾಡಕ್ಟ್ಸ್ ಅಂತ ಏನು ಕರಿತೀವಿ, ಸೋಪ್ಸು, ಡಿಟರ್ಜೆಂಟ್ಸು, ಬಿಸ್ಕೆಟ್ಸು, ಓಕೆ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನು ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಈಗ ನೋಡಿ, ರೈತ ಉತ್ಪಾದಕ ಕಂಪನಿಗಳು ಅಂತ ನೀವೇನು ಇವತ್ತು ನೋಡ್ತಾ ಇದ್ದೀರಲ್ವಾ, ಈಗ ಇವ್ರ ಜೊತೆ ನಿಮಗೆ ವ್ಯವಹರಿಸೋದು ಸುಲಭ ಅನ್ನಿಸ್ತಾ ಇದೆಯೋ ಅಥವಾ ನೇರವಾಗಿ ರೈತರ ಜೊತೆ ವ್ಯವಹರಿಸೋದೇ ಸುಲಭ ಅನ್ಸುತ್ತೆ? ಸರ್ FPOಗಳ ಥ್ರೂ ವ್ಯವಹಾರ ಮಾಡೋದು ಸುಲಭ ಸರ್. ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ನಮಗೆ ವಾಲ್ಯೂಮ್ ಬೇಕು ಪರ್ಚೇಸ್ ಮಾಡೋದಕ್ಕೆ. ಆ ವಾಲ್ಯೂಮ್ನ ಕೊಡೋಕ್ಕಾಗೋದು FPOಗಳು ಮಾತ್ರ. ಗ್ರೂಪ್ ಆಫ್ ಫಾರ್ಮರ್ಸ್ ಅವ್ರು ಯಾವಾಗ ಗ್ರೂಪ್ ಮಾಡ್ಕೊಂಡಿರ್ತಾರೆ, ಒಬ್ಬರು 1 ಕ್ವಿಂಟಲ್ ಬೆಳೀತಾರೆ, ಇನ್ನೊಬ್ರು 5 ಕ್ವಿಂಟಲ್ ಬೆಳೀತಾರೆ, ಅವಾಗ ಏನಾಗುತ್ತೆ, ಒಂದು ವಾಲ್ಯೂಮ್ ಅಂತ ಕ್ರಿಯೇಟ್ ಆಗುತ್ತೆ. ಆ ವಾಲ್ಯೂಮ್ ಕ್ರಿಯೇಟ್ ಆದಾಗ FPO ಥ್ರೂ ಅವರು, ಈಗ ನಾನು ಡೈರೆಕ್ಟಾಗಿ ರೈತರಿಂದ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನನಗೆ ಕ್ಲೀನ್ ಮೆಟೀರಿಯಲ್ ಬೇಕು, ಸಾಟೆಕ್ಸ್ ಆಗಿರೋಂಥ ಮೆಟೀರಿಯಲ್ ಬೇಕು. ಅವಾಗ ಏನಾಗುತ್ತೆ, FPOದವ್ರೆ ಎಲ್ಲರೂ ಅವರು ಇವತ್ತಿನ ತುಂಬ ಬ್ಯಾಂಕ್ಗಳಲ್ಲಿ ತುಂಬ ಕಡಿಮೆ ಇಂಟ್ರೆಸ್ಟ್ಗೆ ಮಿಷಿನರಿಗಳು ತಗೊಳ್ಳುವಂಥ ಶಕ್ತಿಗೆ ಲೋನ್ ಕೊಡ್ತಾ ಇದ್ದಾರೆ. ಅವ್ರುಗಳೇ ಅದನ್ನು ಯೂಸ್ ಮಾಡ್ಕೊಂಡು, ಈಗ ನೀವು ಹೆಂಗೆ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳಂತ ಕನ್ವರ್ಟ್ ಮಾಡ್ತೀವಿ, ಇವನ್ ಕಾಳುಗಳನ್ನೂ ಅದೇ ಥರ ಮಾಡ್ಬೋದು. ಇವಾಗ 100 ರೂಪಾಯಿಗೆ ನೀವು 1 kg ರಾ ಮೆಟೀರಿಯಲ್ ಸಿಗ್ತಾ ಇದೆ ಅಂತಂದ್ರೆ ನಮ್ಗೆ ತಲುಪೋದು 150 ರೂಪಾಯಿ ಆಗ್ತಿದೆ. ಇನ್ನು ಅವ್ನು ಪರ್ಚೇಸ್ ಮಾಡೋದಕ್ಕೆ 170-180 ರೂಪಾಯಿ ಆಗ್ತಾ ಇದೆ. ನಿಜ. ಆ ಕಾಸ್ಟ್ ಗ್ಯಾಪ್ ಏನಿದೆ ಅದನ್ನ FPOಗಳೇ ಅವರು ಮೆಟೀರಿಯಲ್ನ ಕ್ಲೀನ್ ಮಾಡಿ ಸಾರ್ಟೆಕ್ಸ್ ಮಾಡಿ ನಮ್ಗೆ ಸಪ್ಲೈ ಮಾಡೋದಿದ್ರೆ ಆ ಕಾಸ್ಟ್ನ ಅವರೇ ಎಂಜಾಯ್ ಮಾಡ್ಬೋದು FPO. ಓಕೆ ಸರ್, ನಮಗೆ ಇಷ್ಟು ಬೇಕು ಅಂತ ನೀವೇನಾದರೂ ಮೊದಲೇ ಅವರಿಗೆ ಡಿಮ್ಯಾಂಡನ್ನು ರೈಸ್ ಮಾಡ್ತೀರಾ? ಈಗ ನೀವು ಹೇಳ್ತಾ ಇದ್ದೀರಿ ನನಗೆ ಬಲ್ಕ್ ಕ್ವಾಂಟಿಟಿನಲ್ಲಿ ಬೇಕು ಅಂತ. ಈಗ ಆ ಥರ FPOಗಳಿಗೆ ನನಗಿಷ್ಟು ಉತ್ಪನ್ನ ಬೇಕಪ್ಪ, ಹೌದು ಸರ್, ಇಂಥ ಸಮಯಕ್ಕೆ ನನಗೆ ಬೇಕು, ನೀವು ಸಪ್ಲೈ ಮಾಡೋಕ್ಕಾಗತ್ತಾ? ಈ ತರಹದ ಏನಾದರೂ ಒಪ್ಪಂದಗಳು ಅಥವಾ ಈ ಥರ ಮಾತುಕತೆ? ರೆಗ್ಯುಲರ್ ಆಗಿ ಮಾತಾಡ್ತಾ ಇರ್ತೀವಿ. ನಮ್ಮ ಕನೆಕ್ಟ್ ಇರುವಂಥ FPOಗಳಿಗೆಲ್ಲ ಎವ್ರಿ ಪರ್ಚೇಸ್ ಟೈಮಲ್ಲೂ ಮಾತಾಡ್ತೀವಿ. ಓಕೆ ಅನ್ವಿತ್ ಅವರೇ, ನೀವು ಮಾರ್ಕೆಟ್ ಪೊಟೆನ್ಷಿಯಲ್ನ ಹೇಗೆ ಅನಲೈಸ್ ಮಾಡ್ತೀರಿ? ಅಂದರೆ ನಮಗಿಷ್ಟು ಬೇಕಾಗ್ಬೋದು, ಇಂಥ ಸಮಯಕ್ಕೆ ನಮಗಿಷ್ಟು ಉತ್ಪನ್ನಗಳು ಬೇಕಾಗ್ಬೋದು ಅನ್ನೋ ಒಂದು ಅನಾಲಿಸಿಸ್ ಯಾವ ರೀತಿ ಮಾಡ್ತೀರಿ? ಯಾಕೆಂದರೆ ನಿಮ್ಮ ಅನಾಲಿಸಿಸ್ ಮೇಲೆ ಅವರು ಪ್ರೊಡಕ್ಷನ್ ಪ್ಲ್ಯಾನ್ ಮಾಡೋದಕ್ಕೆ ಅನುಕೂಲ ಆಗ್ಬೋದು ಅಂತ ನನಗನ್ಸುತ್ತೆ. ಇಲ್ಲ ಸರ್, ನಮ್ಮದು ಮಾರ್ಕೆಟಿಂಗ್ ಟೀಮು ನಾವು ಬರೀ ಒಂದು ಪ್ರಾಡಕ್ಟು ನಮ್ಮ ಕಾನ್ಸೆಪ್ಟ್ನ ಜನಗಳಿಗೆ ಮುಟ್ಸೋದು ನೋಡ್ತೀವಿ. ಈ ರಿಕ್ವೈರ್ಮೆಂಟ್ ಏನು ಅನಾಲಿಸಿಸ್ ಮಾಡ್ತಾರೆ ಅದು ಪ್ರೊಕ್ಯೂರ್ಮೆಂಟ್ ಟೀಮು ಮತ್ತು ಸೇಲ್ಸ್ ಟೀಮು. ಓಕೆ, ಅದೆಲ್ಲ ನಾವು ಆ್ಯಕ್ಚುಲಿ ನೀವೇ ಮಾಡ್ತೀರಾ? ಆಗುತ್ತೆ. ಓಕೆ, ಅದು ಯಾವ ಥರ ಆಗುತ್ತೆ ಅಂತಂದರೆ, ಒಬ್ಬ ಮನುಷ್ಯ ಇವತ್ತು ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಂತ ಏನು ಕರಿತೀವಿ, ಅವನು ಎಷ್ಟು ಬೆಳೆ ತಿಂತಾನೆ, ಎಷ್ಟು ಅಕ್ಕಿ ತಿಂತಾನೆ, ಎಷ್ಟು ಶುಗರ್ ತಿಂತಾನೆ, ಆ ಥರ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ. ಇವಾಗ ಮತ್ತು ಇನ್ನೊಂದೇನಪ್ಪ ಅಂತಂದರೆ 200 ಜನಕ್ಕೆ ಒಂದು ಅಂಗಡಿ ಇರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎವ್ರಿ 200 ಜನ ಏನಿರ್ತದೆ ಹಳ್ಳಿನಲ್ಲಿ ಒಂದು ಅಂಗಡಿ ಇರುತ್ತೆ. ಅದು ಹೇಗೆ ಅನಲೈಸ್ ಮಾಡಿದ್ದೀರಿ? ಪಾಪ್ಯುಲೇಷನ್ ಇದು ಸ್ಟ್ಯಾಂಡರ್ಡ್ ಕೆಲವು ಸರ್ವೆ ಮಾಡಿ ಕೆಲವು ಸರ್ವೆ ರಿಪೋರ್ಟ್ ಪ್ರಕಾರ ಪಬ್ಲಿಷ್ ಮಾಡಿರುವಂಥದ್ದು. ಮತ್ತು ಅದೇ ಥರ ನಮಗೆ ಎಕ್ಸ್ಪೀರಿಯನ್ಸಲ್ಲಿ ನಾವು ನೋಡಿರುವಂಥದ್ದು ಸತ್ಯ ಆಗಿದೆ. ಹೌದಾ? 200 ಜನಗಳಿಗೆ ಒಂದು ಅಂಗಡಿ ಇರುತ್ತೆ. ಓಕೆ, ಅಂದರೆ ನೀವು ಟೋಟಲ್ ಇಂಡಿಯಾ ಪಾಪ್ಯುಲೇಷನ್ ಡಿವೈಡೆಡ್ ಬೈ 200 ಮಾಡಿ ಅಷ್ಟು ಆ್ಯಕ್ಚುಲಿ ನಮ್ಮದು ಕಿರಾಣ ಶಾಪ್ಸ್ಗಳಿದ್ದಾವೆ. ಓಕೆ ಓಕೆ, ಆ ಥರ ನಾವು ಅನಲೈಸ್ ಮಾಡ್ಕೊತೀವಿ. ಜೊತೆಗೆ ಏನಾಗುತ್ತೆ, ಆ ಟೆರಿಟರಿಗೆ ಆ ರೀಜನ್ಗೆ ಏನೇನು ಪ್ರಾಡಕ್ಟ್ಗಳು ಬೇಕು ಅಂತ ನಮ್ಮ ಸೇಲ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಗ್ರೌಂಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರ ಕಡೆಯಿಂದ ಇನ್ಪುಟ್ಸ್ ತೊಗೊತೀವಿ. ಇವತ್ತೇನು ಪ್ರಾಡಕ್ಟ್ಗಳು ಬೇಕಾಗುತ್ತೆ, ಈಗ ಹಬ್ಬದ ಸೀಸನ್ಗಳಲ್ಲಿ ಕೆಲವು ಹಬ್ಬದ ಸೀಸನಲ್ಲಿ ಸ್ವಲ್ಪ ಪ್ರಾಡಕ್ಟ್ಗಳು ಜಾಸ್ತಿ ಬೇಕಾಗುತ್ತೆ, ಅದನ್ನು ಫೋರ್ಕಾಸ್ಟಿಂಗ್ ಮಾಡಿಕೊಂಡು ನಾವು ಪ್ರೊಕ್ಯೂರ್ ಮಾಡುವಂಥ ರೀತಿ ಇರುತ್ತೆ. ಓಕೆ, ಅಂದರೆ ಈಗ ನಿಮಗೆ ಗೊತ್ತಿದೆ ಏನು ನಿಮ್ಮ ಡಿಮ್ಯಾಂಡ್ ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ ಸರ್. ಹಾಗಾಗಿ ಪ್ರೊಡಕ್ಷನ್ ಏನು ಮಾಡಿಸ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈ ಕಡೆ ಶಾರ್ಟೇಜ್ ಬೀಳಲ್ಲ, ಈ ಕಡೆ ಎಕ್ಸೆಸ್ ಕೂಡ ಆಗೋದಿಲ್ಲ ಸರ್. ನೀವೊಂದು ಹ್ಯಾಪಿ ಸೊಲ್ಯೂಷನಲ್ಲಿ ಯಾವಾಗಲೂ ಇರ್ತೀರಿ. ಹೌದು ಸರ್, ಅಲ್ವಾ? ಹೌದು. ಓಕೆ, ನಾವೆಲ್ಲೂ ಮೆಟೀರಿಯಲ್ನ ಸ್ಟೋರೇಜ್ ಮಾಡೋದಿಲ್ಲ ಅಲ್ವಾ? ನಾವು ಜಸ್ಟ್ ಇನ್ ಜಸ್ಟ್ ಔಟ್ ಮೆಥಡಲ್ಲಿ ಕೆಲಸ ಮಾಡೋದು. ಓಕೆ, ತುಂಬ ಖರೀದಿ ಮಾಡ್ಕೊಂಡು ಶೇಖರಣೆ ಮಾಡಿಟ್ಕೊಳ್ಳೋದು ನಾವು ಮಾಡೋದಿಲ್ಲ ಸರ್. ಅಂದರೆ ಹೋರ್ಡಿಂಗ್ ನೀವು ಮಾಡೋದಿಲ್ಲ ಸರ್. ಹೌದಾ? ಮಾಡಿದ್ರೆ ಒಳ್ಳೇದಲ್ವ ನಿಮಗೆ? ಬಟ್ ಇನ್ನು ನಾವು ಆ ಥರ
ಯೋಚನೆ ಮಾಡಿಲ್ಲ ಸರ್. ಅದೇ ಆ ಮಟ್ಟಿಗೆ ಬಂಡವಾಳ ತುಂಬ ಬೇಕಾಗ್ತದೆ ಅದಕ್ಕೆ ಅಲ್ವಾ. ನೀವು ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ನಡುವೆ ಏನಾದರೂ ವ್ಯತ್ಯಾಸನ ಗುರುತಿಸ್ತೀರಾ ಅನ್ವಿತ್ ಅವರೇ? ಸೇಲ್ಸ್ ಅಂದರೆ ಹೌದಾ, ಒಬ್ಬ ಪ್ರಾಡಕ್ಟ್ ಮಾರೋದು ಅವ್ರ ಪ್ರಾಡಕ್ಟ್ ಮಾರ್ತಾ ಇರ್ತಾರೆ, ಬಟ್ ಆ ಪ್ರಾಡಕ್ಟ್ನ ನೀವು ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತೀರಲ್ಲ, ಅದನ್ನ ಕ್ರಿಯೇಟ್ ಮಾಡೋದು ಮಾರ್ಕೆಟಿಂಗ್ ಟೀಮ್ ಅವರು. ಈಗ ನೀವು ಒಂದು ಪ್ರಾಡಕ್ಟ್ ಬಂದಾಗ ನೀವು ಆ್ಯಡ್ ನೋಡಿದಾಗ ಪ್ರಾಡಕ್ಟ್ ಹಿಂಗಿದೆ ಹೀಗಿದೆ ಹೇಗಿದೆ ಅಂತ ಹೇಳ್ತೀವಿ, ಬಟ್ ಒಂದು ಜನದ ಮನಸ್ಸಲ್ಲಿ ಈ ಪ್ರಾಡಕ್ಟ್ ಏನಕ್ಕೆ ತಗೋಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡೋ ಅಂಥದ್ದು ಮಾರ್ಕೆಟಿಂಗ್ ಟೀಮ್ ಅವ್ರಿಗಾಗತ್ತೆ. ಸೇಲ್ಸ್ ಅಂದ್ರೆ ಏನಾಗಾರೆ ಸರ್ ಸೇಲ್ಸ್ ಅನ್ನೋದು ಏನಾಗುತ್ತೆ, ಆ ಪ್ರಾಡಕ್ಟ್ನ ತಲುಪಿಸೋದು ಏನೋ ಮಾಧ್ಯನೇ ಸೇಲ್ಸ್ ಅವರು ಈಗ ಹೋಗಿ ಅಪ್ರೋಚ್ ಮಾಡಿ. ಆ ಕ್ವಶನ್ ದಯಮಾಡಿ ಹೇಳಿ ಸರ್. ಹಾಂ ಸರ್, ಸೇಲ್ಸ್ ಮಾರ್ಕೆಟಿಂಗ್ ಅಂತಂದರೆ ಒಂದು ಸೇಲ್ಸ್ ಜಸ್ಟ್ ಪುಷ್ ಮಾಡೋದಷ್ಟೇ. ಹಾಗೆ ನೀವು ನಿಮ್ಗೆ ಏನು ಬೇಕೋ ಏನು ಬೇಡ ಅದನ್ನು ಯಾವತ್ತೂ ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ ಆ್ಯಸ್ ಎ ಸೇಲ್ಸ್. ಓಕೆ. ಆ್ಯಸ್ ಎ ಮಾರ್ಕೆಟಿಂಗ್ ನಿಮ್ಗೆ ಏನು ಬೇಕೋ, ಯಾವ ಕಾಸ್ಟಲ್ಲಿ ಬೇಕೋ, ಯಾವ ಕ್ವಾಲಿಟಿ ಬೇಕೋ ಅದನ್ನು ಅನಲೈಸ್ ಮಾಡಿ ಅದಕ್ಕೆ ತಕ್ಕನಾಗೆ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಿ ವಾಪಸ್ ನಿಮಗೆ ಕೊಡೋದಿದೆಯಲ್ಲ ಅದು ಮಾರ್ಕೆಟಿಂಗ್ ಆ್ಯಕ್ಚುಲಿ. ಅದ್ಭುತ. ಈಗ ಮಾರ್ಕೆಟ್ ರಿಸರ್ಚ್ಗಳನ್ನೂ ಕೂಡ ಮಾಡಿಸ್ತಾ ಇರ್ತೀವಿ ಸರ್. ಮಾಡಿಸ್ತಾ ಇರ್ತೀವಿ ಅಲ್ವಾ. ಓಕೆ. ಅವರ ಏನು ಕನ್ಸ್ಯೂಮರ್ ಏನು ಆಶಯಗಳು, ಆಶೋತ್ತರಗಳು, ಅವರ ರಿಕ್ವೈರ್ಮೆಂಟ್ಗಳು ಹೇಗೆ ಬದಲಾಗ್ತವೆ ಅದನ್ನು ಮಾಡಿಸ್ತಾರೆ. ಈಗ ನಮ್ಮ ಗ್ರೌಂಡ್ ಟೀಮ್ ವಾರಕ್ಕೆ 2 ಸಲ ಅವ್ರನ್ನ ಮೀಟ್ ಮಾಡ್ತಾರೆ ಸರ್. ಆ ವಾರಕ್ಕೆ 2 ಸಲ ಮೀಟ್ ಮಾಡಿದಾಗ ಅವ್ರದ್ದು ಏನೇನು ಕುಂದು ಕೊರತೆಗಳು ಮತ್ತು ಏನೇನು ಮಾರ್ಕೆಟ್ ಅಪ್ಡೇಟ್ಸು ಅದೆಲ್ಲ ಆ್ಯಕ್ಚುಲಿ ನಮ್ಮ ಗ್ರಾಹಕರಿಂದನೇ ನಮ್ಗೆ ತುಂಬ ಗೊತ್ತಾಗ್ತಾರೆ ಸರ್. ಈಗ ನಿಮ್ಮ ಉತ್ಪಾದಕರು ಹಳ್ಳಿಲೇ ಇರೋದು, ಗ್ರಾಹಕರು ಹಳ್ಳಿಲೇ ಇರೋದು. ಈಗ ಒಬ್ಬ ಉತ್ಪಾದಕನಾಗಿ ಯೋಚನೆ ಮಾಡುವಂತಹ ರೈತ ಗ್ರಾಹಕನಾಗಿ ಆ ರೀತಿ ಯೋಚನೆ ಮಾಡಲ್ವಾ? ಇಲ್ಲ ಸರ್, ಎರಡು ಬೇರೆ ಬೇರೆ ಅಂತ. ಎರಡು ಬೇರೆ ಬೇರೆ. ಒಬ್ಬನೇ ವ್ಯಕ್ತಿ. ಶಬಾಷ್. ಹಾಂ, ಹೇಗೆ ಹೇಳ್ತೀರಿ ಇದನ್ನ ಸರ್? ಈಗ ಪ್ರತಿಯೊಂದು ಪ್ರಾಡಕ್ಟನ್ನು ನಾವೇನೇ ಯೂಸ್ ಮಾಡ್ತಾ ಇರ್ಬೋದು. ಈಗ ನಾನು ಬೆಳೀತಾ ಇದ್ದೀನಿ, ಬೆಳೆಯೋ ರೇಟಿಗೆ ನನಗೆ ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿ ಎಲ್ಲೂ ಪರ್ಚೇಸ್ ಮಾಡೋದಿಲ್ಲ. ಮುಂಚೆ ಇತ್ತು, ಬಾಟರ್ ಸಿಸ್ಟಮ್ ಇತ್ತು. ಊರಲ್ಲಿ ಒಂದು ಪ್ರಾಡಕ್ಟ್ ಬೆಳೆಯೋರು ಇನ್ನೊಬ್ರ ಹತ್ರ ಹೋಗೋರು, ಅಲ್ಲಿ ಹಂಚ್ಕೊಳ್ಳೋರು, ಜಸ್ಟ್ ಎಕ್ಸ್ಚೇಂಜ್ ಆಫ್ ಮೆಟೀರಿಯಲ್ಸ್ ಇತ್ತು. ಇವತ್ತು ಅವ್ರು ಕನ್ವೀನಿಯೆಂಟ್ ನೋಡ್ತಾ ಇದ್ದಾರೆ. ಮತ್ತು ರೀಜನ್ ಸ್ಪೆಸಿಫಿಕಾಗಿ ಬೆಳೆಗಳು ಬೆಳೆಯೋದು. ಈಗ ನಾನು ಇಲ್ಲೇ ತೊಗರಿ ಬೆಳೆ ಬೆಳೆಯೋಕ್ಕಾಗೋದಿಲ್ಲ, ನಮ್ಮ ಮಂಡ್ಯದಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ನನಗೆ ಎಷ್ಟು ಬೇಕು ಕನ್ಸಂಪ್ಷನ್ ಬೆಳೆದ್ರೂ ನನಗೆ ಇಲ್ಲಿ ಇರುವಂಥ ಜನಸಂಖ್ಯೆಗೆ ನಾನು ಕೊಡೋಕ್ಕಾಗೋದಿಲ್ಲ. ಅದು ರೀಜನ್ ಸ್ಪೆಸಿಫಿಕಾಗೆ ಬೆಳಿಬೇಕು, ಅಲ್ಲಿರೋ ರೈತ. ಈಗ ನಾನು ಆ್ಯಸ್ ಎ ಗ್ರಾಹಕನಾಗಿ ನಾನು ಅಲ್ಲೇ ಹೋಗಿ ತೊಗೊಬರ್ಬೇಕು ಅಂತಂದರೆ ಈಗೇನು ಕಾಸ್ಟ್ ಬೀಳುತ್ತೆ. ಹಾಗಾಗಿ ಪರ್ಚೇಸ್ ಮಾಡಬೇಕಾದ್ರೆ ನಮ್ಮ ಕನ್ವೀನಿಯೆಂಟ್ ತಕ್ಕನಾಗಿ ಪರ್ಚೇಸ್ ಮಾಡ್ತಾಯಿದ್ವಿ ಹೊರತು ಮುಂಚಿನ ವರ್ಷಗಳಲ್ಲಿ ಏನಿತ್ತು ನಮ್ಮ ಮನೆಗೆ ಬೇಕಾದಂಥ ದವಸ ಧಾನ್ಯಗಳು ನಾವೇ ಬೆಳ್ಕೊಂತ ಇದ್ವಿ. ಎಕ್ಸಾಕ್ಟ್ಲಿ. ಹೌದು. ಈಗಿಲ್ಲ, ಇವತ್ತು ಇಲ್ಲ. ಹಳ್ಳಿನಲ್ಲಿ ಜನ ವ್ಯವಸಾಯ ಮಾಡೋಕ್ಕೆ ರೆಡಿ ಇಲ್ಲ, ಎಲ್ಲ ಸಿಟಿ ಸೇರಬೇಕು ಅಂತ. ಅದಕ್ಕೆ ನಾವು ಉದ್ದೇಶದಿಂದ ಹಳ್ಳಿ ಏನಕ್ಕೆ ಡೆವಲಪ್ ಆಗ್ತಾ ಇಲ್ಲ, ಅವ್ರಿಗೆ ಏನಕ್ಕೆ ಅಲ್ಲಿ ಕೆಲಸದ ಆಪರ್ಚುನಿಟಿಗಳು ಡೆವಲಪ್ ಆಗ್ತಾ ಇಲ್ಲ, ಆ ಉದ್ದೇಶನ ನಾವು ಯೋಚನೆ ಮಾಡಿ ಅಲ್ಲೇ ಡೆವಲಪ್ ಮಾಡಬೇಕು. ಈಗೇನು ಸಿಟಿಲಿ ಸಿಗುತ್ತೆ ಅಂತ ಅವ್ರು ಹಳ್ಳಿಯಿಂದ ವಲಸೆ ಹೋಗ್ತಿದ್ದಾರೆ ಸಿಟಿಗಳಿಗೆ, ಅದು ಹಳ್ಳಿನಲ್ಲೇ ಸಿಕ್ಕಿದ್ರೆ ಸಿಟಿಗೆ ವಲಸೆ ಹೋಗುವಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಅವಾಗ ಹಳ್ಳಿಗಳು ಸಮೃದ್ಧವಾಗಿರ್ತವೆ. ಭಾಳ ಸಂತೋಷ ನೋಡಿ, ಒಳ್ಳೆ ಅನಾಲಿಸಿಸ್ ಇದು. ಒಬ್ಬ ರೈತ ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಆದರೆ ಒಬ್ಬನೇ ವ್ಯಕ್ತಿ ಎರಡು ವಿಭಿನ್ನವಾದ ಸನ್ನಿವೇಶಗಳಲ್ಲಿ ವಿಭಿನ್ನವಾಗಿ ಆಲೋಚನೆ ಮಾಡುತ್ತಾನೆ ಅಂತ ಅನ್ನೋದು ಭಾಳ ಒಳ್ಳೆಯ ವಿಚಾರ. ಹೇಮಂತ್ ಅವರೇ, ಮುಂದಿನ ಆಲೋಚನೆಗಳು, ಕನಸುಗಳು ಏನು ತಮ್ಮವು? ಸರ್, ಇವಾಗ ಇಂಡಿಯಾದಲ್ಲಿರುವಂಥ ಪ್ರತಿಯೊಂದು ಹಳ್ಳಿಗಳಿಗೂ ರೀಚ್ ಆಗಬೇಕು ಅನ್ನೋ ಶಬಾಷ್ ಪ್ಲ್ಯಾನ್ ಅಂತ ಇಟ್ಕೊಂಡು 55,000 ಹಳ್ಳಿ ಇದ್ದಾವೆ ಸರ್. 5,65,000 ಹಳ್ಳಿಗಳು ನಮ್ಮ ಇಂಡಿಯಾದಲ್ಲಿರೋದು. 5,65,000 ಹಳ್ಳಿಗಳು. ಕರ್ನಾಟಕದಲ್ಲಿ 23,500 ಹಳ್ಳಿಗಳಿದ್ದಾವೆ. ಅದು ಬಿಟ್ಟು ಕೆಲವು ಅದೇ ಎಲ್ಲೇ ಇಲ್ಲದೆ ಇರುವಂಥ ಕೆಲವು ಹಂಗೆ ಇದ್ದಾವೆ, ಬಟ್ ಅದು ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಾಯಿಲ್ಲ. ಬಟ್ 23,000 ಹಳ್ಳಿಗಳಿದ್ದೀವಿ. ಆ ಹಳ್ಳಿಗಳಲ್ಲಿ ನಾವು ಇವತ್ತು 65% ಹಳ್ಳಿಗಳನ್ನ ರೀಚ್ ಆಗಿದ್ದೀವಿ. ಇನ್ನು 45% ಹಳ್ಳಿಗಳನ್ನ ರೀಚ್ ಆಗಬೇಕು ಕರ್ನಾಟಕದಲ್ಲಿ. ಅದೇ ರೀತಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಅಲ್ಲೂ ನಾವು 18,000 ಹಳ್ಳಿಗಳನ್ನ ರೀಚ್ ಆಗಿದ್ದೀವಿ. ಒಳ್ಳೆಯದು ಹೇಮಂತ್ ಅವರೇ ಮತ್ತು ಅನ್ವಿತ್ ಅವರೇ. ನಮ್ಮ ರೈತ ಉತ್ಪಾದಕರು ಮತ್ತು ರೈತರು ತಮ್ಮ ಉತ್ಪನ್ನಗಳನ್ನು ನಿಮ್ಮ ಮೂಲಕ ಮಾರಬೇಕು ಅಂತೇನಾದರೂ ಬಯಸೋದಾದರೆ ತಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನಿದೆ ಅದನ್ನು ಕನ್ನಡದಲ್ಲಿ ಹೇಳ್ಬಿಡ್ಬೋದಾ? 9742947279. ಇನ್ನೊಮ್ಮೆ ಹೇಳ್ತೀರಾ? 9742947279. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9742947279. ತಮ್ಮದು ಅನ್ವಿತ್ ಅವರೇ? 96639952251. ಇನ್ನೊಮ್ಮೆ 96639952251.
3995251. ಇನ್ನೂ ಒಂದು ಸರಿ ಹೇಳ್ಬಿಡಿ. 966-399-5251. ಒಳ್ಳೆಯದು ಡಾಕ್ಟರ್ ಹೇಮಂತ್ ಅವರೇ ಹಾಗೂ ಅನ್ವಿತ್ ಅವರೇ, ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕೃಷಿ ಹುಟ್ಟುವಳಿಗಳನ್ನು ಯಾವ ರೀತಿ ಮಾರಬೇಕು, ನಿಮ್ಮ ಸಂಸ್ಥೆ ಅವರ ನೆರವಿಗೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಭಾಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಕನಸು ನನಸಾಗಲಿ ಸರ್, ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಕೃಷಿ ಉತ್ಪನ್ನಗಳ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮಂಡ್ಯದ ವಿಲ್ಕಾರ್ಟ್ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕೆಪಿ ಹೇಮಂತ್ ಮತ್ತು ಮಾರುಕಟ್ಟೆ ಅಧಿಕಾರಿ ಎಂವಿ ಅನ್ವಿತ್. ಬರುವ ವಾರ ಮೈಸೂರು ಆಕಾಶವಾಣಿ ಆವರಣದಲ್ಲಿ ನಡೆದ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಸಂವಾದ ಕಾರ್ಯಕ್ರಮದ ಅವತರಣಿಕೆಗಳನ್ನು ಆಲಿಸುವಿರಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.